ಬಳ್ಳಾರಿಯಲ್ಲಿ ವಿವೇಕಾಮೃತ 2026ರಲ್ಲಿ ಈ ಅಮೃತ ಸಿಂಚನ ನಡೀತಾ ಇದೆ. ವಿಚಾರಗಳನ್ನು ಕೇಳಬೇಕಾದ್ದು ಬಹಳ ಮುಖ್ಯ ಇದೆ. ಜನರಿಗೆ ಸದ್ವಿಚಾರಗಳನ್ನು ಕೇಳಬೇಕಾದರ ಅವಶ್ಯಕತೆ ಎಷ್ಟು, ಅದರ ಅನಿವಾರ್ಯತೆ ಎಷ್ಟು, ಇವೆಲ್ಲ ಪಾಪ ಗೊತ್ತಿಲ್ಲ. ಇದೆಲ್ಲ ತಿಳ್ಕೊಳ್ಳದೆ ಹೋದರೆ ನಾವು ಸಾಮಾನ್ಯರಂತೆ ಉಳಿದು ಬಿಡ್ತೇವೆ. ಸಾಮಾನ್ಯರು ಯಾಕೆ ಸಾಮಾನ್ಯರಾಗಿದ್ದಾರೆ? ಅದೇ ಊರಿನಲ್ಲಿ, ಅದೇ ಶಾಲೆಯಲ್ಲಿ ಓದಿರೋರು, ಅದೇ ಊರಿನಲ್ಲಿ ನೆಲೆಸಿರೋರು. ಕೆಲವರು ಅಸಾಮಾನ್ಯರು ಯಾಕಾಗಿದ್ದಾರೆ ಅಂತ ನಾವೇನಾದರೂ ತುಲನಾತ್ಮಕವಾಗಿ ಅಧ್ಯಯನ ಮಾಡುವುದಕ್ಕೆ ಹೊರಟ್ರೆ ಎದ್ದು ಕಾಣುವಂತಹದ್ದು ಅಸಾಮಾನ್ಯರಲ್ಲಿ ಕೆಲವು ಲಕ್ಷಣಗಳಿರುತ್ತವೆ, ಅವು ಸಾಮಾನ್ಯರಲ್ಲಿ ಇಲ್ಲ. ನಿಜವಾದ ಶಿಕ್ಷಣ ಅಸಾಮಾನ್ಯರಲ್ಲಿರುವ ಲಕ್ಷಣಗಳನ್ನು ಸಾಮಾನ್ಯರಲ್ಲಿ ತುಂಬುವುದೇ ನಿಜವಾದ ಶಿಕ್ಷಣ. ಶಿಕ್ಷಣ ಬಹಳ ಹಳ್ಳ ಹಿಡಿದಿದೆ. ಬಹಳ ಜನರ ಗಮನ ಈ ಕಡೆಗಿಲ್ಲ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಈ ಮಾತುಗಳೆಲ್ಲ ಮಕ್ಕಳಿಗೂ ಗೊತ್ತಾಗಬೇಕು, ಶಿಕ್ಷಕರಿಗೂ ಗೊತ್ತಾಗಬೇಕು, ತಂದೆ ತಾಯಂದಿರಿಗೂ ಗೊತ್ತಾಗಬೇಕು. ಈ ಮಾತುಗಳು ಗೊತ್ತೇ ಇಲ್ಲ. A+B² ಗೊತ್ತಾಗಲಿಲ್ಲ ಅಂದರೆ ಏನೂ ನಷ್ಟವಿಲ್ಲ, 3 ಕಾಸಿನ ನಷ್ಟವಿಲ್ಲ. ಅದನ್ನು ಕಲಿಸ್ತೀವಿ. ಇಂಥ ಮಾತುಗಳು ನಮಗೆ ಗೊತ್ತಾಗಲ್ಲ. ಮತ್ತೆ ಮತ್ತೆ ಅದನ್ನೇ ಹೇಳ್ತಾರೆ ಸ್ವಾಮೀಜಿ ಅಂತ ನೀವು ಅನ್ಬಹುದೇನೋ. ಇದಕ್ಕೆಲ್ಲ ಕಾರಣ ನಿಷ್ಪ್ರಯೋಜಕವಾದ ಶಿಕ್ಷಣ ಪದ್ಧತಿ, ಅತ್ಯಂತ ನಿಷ್ಪ್ರಯೋಜಕವಾದ ಶಿಕ್ಷಣ ಪದ್ಧತಿ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಸಕ್ಸಸ್ ಇಸ್ ಎ ಮ್ಯಾಟರ್ ಆಫ್ ಲಾಸ್ ಅಂಡ್ ನಾಟ್ ಎ ಮ್ಯಾಟರ್ ಆಫ್ ಚಾನ್ಸ್. ಯಶಸ್ಸು ಕೆಲವು ನಿಯಮಗಳನ್ನು ಅನುಸರಿಸುವುದರಿಂದ ಮಾತ್ರವೇ ಬರುತ್ತದೆ, ಹೇಗೋ ಏನು ಬರುವುದಿಲ್ಲ. ಯಶಸ್ವಿ ವ್ಯಕ್ತಿಯಾಗಬೇಕು ಅಂದರೆ ಕೆಲವು ನಿಯಮಗಳಿದೆ, ಪಾಲಿಸಲೇಬೇಕದನ್ನ. ಇಲ್ಲ ಅಂದರೆ ಸಾಮಾನ್ಯ ವ್ಯಕ್ತಿಯ 10ರಲ್ಲಿ 11 ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಯಾವಾಗ ಬಂದನೋ ಯಾವಾಗ ಹೋದ್ನೋ, ಹೆಂಡತಿ ಗೌರವಿಸಲ್ಲ, ಮಕ್ಕಳು ಗೌರವಿಸಲ್ಲ, ಪಕ್ಕದ ಮನೆಯವರು ಗೌರವಿಸಲ್ಲ, ಬಂಧು ಬಾಂಧವರು ಗೌರವಿಸಲ್ಲ. ಇವೆಲ್ಲ ಹಳೆ ಕಾಲದಲ್ಲಿ ನಮ್ಮ ದೇಶದಲ್ಲಿ ಹೇಳ್ತಾ ಇದ್ರು ಭೂಮಿಗೆ ಭಾರ, ಭೂಮಿಗೆ ಭಾರವಾದವರು. ಇನ್ನೂ ಹಳೆ ಕಾಲದಲ್ಲಿ ಭಾರತದಲ್ಲಿ ಹೇಳ್ತಾ ಇದ್ರು ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಮನುಷ್ಯ ರೂಪದಲ್ಲಿ ಮೃಗಗಳು ಇವೆ, ಬದುಕಿವೆ, ಚಲಿಸ್ತಾ ಇವೆ. ಮನುಷ್ಯ ರೂಪದಲ್ಲಿವೆ, ಆದರೆ ಅವೆಲ್ಲ ಮೃಗಗಳು, ಏನು ಪ್ರಯೋಜನವಿಲ್ಲ. ಯಾಕೆ? ಸಕ್ಸಸ್ ಇಸ್ ಎ ಮ್ಯಾಟರ್ ಆಫ್ ಲಾಸ್. ಕೆಲವು ನಿಯಮಗಳನ್ನು ಅನುಸರಿಸುವುದರಿಂದ ಮಾತ್ರವೇ ಮನುಷ್ಯ ಯಶಸ್ವಿ ವ್ಯಕ್ತಿ ಆಗ್ತಾನೆ. ಈ ನಿಯಮಗಳು ಇವ್ರಿಗೆ ಗೊತ್ತೇ ಆಗಲಿಲ್ಲ. ಇದನ್ನು ಪಾಲನೆ ಮಾಡೋದು ಎಲ್ಲಿ ಬಂತು? ಯಾವುದಾ ನಿಯಮ? ಯಾವುದೇ ವ್ಯಕ್ತಿ ಉದ್ಧಾರವಾಗುವುದಕ್ಕೆ ಕೆಲವು ಲಕ್ಷಣಗಳಿರಬೇಕಾಗುತ್ತದೆ. ಆ ಲಕ್ಷಣಗಳನ್ನೆಲ್ಲ ನಾನು ಪಟ್ಟಿ ಮಾಡ್ತಾ ಹೋದರೆ ವಿವೇಕಾನಂದರ ಕಥೆ ಮುಂದುವರಿಯಲ್ಲ. ಕಾಲೇಜಿನಲ್ಲಿ ನಾಳೆ ನಾಡದ್ದು ಮಾತನಾಡುವಾಗ ಉದ್ಧಾರವಾಗುವುದು ವಿದ್ಯಾರ್ಥಿಗಳಿಗೆ ಬಹಳ ಅವಶ್ಯಕ, ಬಹಳ ದೊಡ್ಡ ಭವಿಷ್ಯ ಇರುತ್ತೆ ಅವರಿಗೆ, ಅವರನ್ನು ತಿಳ್ಕೊಳ್ಳೇಬೇಕು, ಅಲ್ಲಿ ಮಾತಾಡಬಹುದು. ಇಲ್ಲಿ ಬಹಳಷ್ಟು ಜನ ಅರ್ಧ ವಯಸ್ಸು ಮೀರಿದವರು, ತುಂಬಿದವರು. ವಿದ್ಯಾರ್ಥಿಗಳಿಗೆ ಹೇಳಬೇಕಾದ ಮಾತುಗಳನ್ನು ನಿಮ್ಗೆ ಹೇಳಬಾರ್ದು, ಸ್ವಲ್ಪ ಅಲ್ಲಲ್ಲಿ ಮುಟ್ಟಬೇಕು, ವಿವರಣಾತ್ಮಕವಾಗಿ ಹೇಳಬಾರ್ದು. ಯಶಸ್ವಿ ವ್ಯಕ್ತಿಯಾಗುವುದಕ್ಕೆ ಕೆಲವು ನಿಯಮಗಳಿದೆ. 3 ಹೇಳ್ತೇನೆ, ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಅನ್ವಯಿಸುವಂತಹದ್ದು. ಏನದು? ಪ್ರಚಂಡವಾದ ಇಚ್ಛಾಶಕ್ತಿ ಇರಬೇಕು. ಪ್ರಚಂಡವಾದ ಇಚ್ಛೆ. ಒಂದು ಕೆಲಸ ಹಿಡಿದರೆ ಏನೇ ಆದರೂ, ಎಷ್ಟೇ ಸಲ ಬಿದ್ದರೂ, ಅಡೆತಡೆಗಳು ಬಂದರೂ
ಗುರಿ ಮುಟ್ಟುವವರೆಗೆ ನಿಲ್ಲೋದಿಲ್ಲ. ಇದು ಮೊದಲನೇದು. ಸೋಲು ಒಪ್ಕೊಳ್ಳೋದಿಲ್ಲ. ಅಬ್ರಹಾಂ ಲಿಂಕನ್ ತನ್ನ ಕೆರಿಯರ್, ವೃತ್ತಿ ಜೀವನ ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದು 22ನೇ ವಯಸ್ಸಿನಲ್ಲಿ. ಆದರೆ ಮೊಟ್ಟ ಮೊದಲ ಯಶಸ್ಸು, ಹಾಗೆಯೇ ಜೀವನದ ಕೊನೆಯ ಯಶಸ್ಸು, ಮೊಟ್ಟ ಮೊದಲ ಯಶಸ್ಸು, ಕೊನೆಯ ಯಶಸ್ಸು ಎರಡೂ ಸಿಕ್ಕಿದ್ದು 52ನೇ ವಯಸ್ಸಿನಲ್ಲಿ. 30 ವರ್ಷ ಕೈ ಇಟ್ಟಲ್ಲೆಲ್ಲ ಕೈ ಸುಟ್ಕೊಂಡಿದ್ದು, ಆದರೆ ಪ್ರಯತ್ನವನ್ನು ಬಿಡಲಿಲ್ಲ. ಇವತ್ತು ಲಿಂಕನ್ ಬಗ್ಗೆ ಕೇಳಿ, ಅಮೆರಿಕದಲ್ಲಿ ಹಿ ಈಸ್ ದ ಗ್ರೇಟೆಸ್ಟ್ ಅಮೆರಿಕನ್. 22ನೇ ವಯಸ್ಸಿನಿಂದ 52ನೇ ವಯಸ್ಸಿನವರೆಗೆ ಕೈ ಇಟ್ಟಲ್ಲೆಲ್ಲ ಸೋತ ವ್ಯಕ್ತಿ ಇವತ್ತು ಅಮೆರಿಕದ ಅತ್ಯಂತ ಯಶಸ್ವಿ, ಅತ್ಯಂತ ಮಹತ್ವವನ್ನು ಸಾಧಿಸಿದ ವ್ಯಕ್ತಿ ಅಮೆರಿಕ ದೇಶದಲ್ಲಿ ಲಿಂಕನ್. ಕಾರಣವೇನು? ಇಚ್ಛಾಶಕ್ತಿಯ ಶಕ್ತಿ ಎಷ್ಟಿದೆ, ಮಹಿಮೆ ಎಷ್ಟಿದೆ ನೋಡಿದ್ರು 100 ಇಂಥದ್ದು ಉದಾಹರಣೆ ಕೊಡ್ಬೋದು. 100 ನಮ್ಮ ದೇಶದಲ್ಲೇ 50 ಇವೆ. ಆದರೆ ನಮ್ಮ ದೇಶದ ವ್ಯಕ್ತಿಗಳ ಹೆಸರುಗಳೇ ನಿಮಗೆ ಗೊತ್ತಿಲ್ಲ, ಆದ್ದರಿಂದ ಅವ್ರ ಬಗ್ಗೆ ಚೂರ್ಪಾರು ಗೊತ್ತಿಲ್ಲ, ಆದ್ದರಿಂದ ಅವ್ರ ಹೆಸರು ಒಂದು ಚೂರ್ಪಾರು ಹೇಳೋದು ನಿಮ್ಗೆ ತಿಳಿಯಲ್ಲ. ಲಿಂಕನ್ದು ಗೊತ್ತಿರುತ್ತೆ. ಎರಡನೇದು ಜ್ಞಾನಶಕ್ತಿ. ಎಷ್ಟು ಜ್ಞಾನಿಯೋ ಅಷ್ಟು ನೀನು ಶಕ್ತಿವಂತ. ಜಗತ್ತೇ ಒಪ್ಕೊಂಡಿದೆ, ಎಷ್ಟು ಜ್ಞಾನಿಯೋ ಅಷ್ಟು ಶಕ್ತಿವಂತ. ನಾಲೆಡ್ಜ್ ಇಸ್ ಪವರ್. ಪಾಶ್ಚಿಮಾತ್ಯ ಪ್ರಪಂಚವೂ ಇದನ್ನು ಹೇಳುತ್ತೆ, ನಾಲೆಡ್ಜ್ ಇಸ್ ಪವರ್. ನಮ್ಮ ಹಿರಿಯ ಸನ್ಯಾಸಿಗಳು, ನನಗೆ ಸನ್ಯಾಸ ಆಗಿ 10-11 ವರ್ಷ ಆಗಿತ್ತು, ಬಹಳ ದೊಡ್ಡ ವಿದ್ವಾಂಸರವರು, ವಿಜ್ಞಾನ ಧರ್ಮ ಎರಡನ್ನೂ ಅರಿದು ಕುಡಿದಿದ್ದವರು. ಅಬ್ದುಲ್ ಕಲಾಂ ಅಧ್ಯಕ್ಷರಾಗಿದ್ದಾಗ ಮತ್ತೆ ಅವರನ್ನು ರಾಷ್ಟ್ರಪತಿ ಭವನಕ್ಕೆ ಕರೆಸ್ಕೊಳ್ತಿದ್ರು ಅವರನ್ನು. ಅವರು ಒಂದ್ಸಲ ನನಗೆ ಹೇಳಿದ್ರು, ಡೆವಲಪ್ ನಾಲೆಡ್ಜ್, ದಿ ವರ್ಲ್ಡ್ ವಿಲ್ ಬಿ ಅಟ್ ಯುವರ್ ಫೀಟ್. ಜ್ಞಾನ ಸಂಪಾದಿಸ್ಕೋ, ಪ್ರಪಂಚ ನಿನ್ನ ಕಾಲು ಬಳಿ ಇರುತ್ತದೆ. ಜ್ಞಾನದ ಶಕ್ತಿ ಆತದ್ದು. ಜ್ಞಾನಶಕ್ತಿ. ಜ್ಞಾನ ಅಂದ್ರೆ ಏನು? ಸ್ವಲ್ಪ ಸಣ್ಣದಾಗಿ ತಿಳ್ಕೊಳ್ಬೇಕು ನಾವು. ಜ್ಞಾನ ಅಂದ್ರೆ ಏನು? ಸತ್ಯದ ಪರಿಚಯವೇ ಜ್ಞಾನ. ಜಗತ್ತಿನಲ್ಲಿ ಹಲವಾರು ಸತ್ಯಗಳಿವೆ. ಎಷ್ಟು ಅವುಗಳ ನಿಖರವಾದ ಪರಿಚಯ ನಾವು ಮಾಡಿಕೊಂಡಿರ್ತೀವೋ ಅಷ್ಟು ಜ್ಞಾನ. ಪ್ರತಿಯೊಂದರನ್ನು ಕರಾರುವಾಕ್ಕಾಗಿ ತಿಳಿದುಕೊಳ್ಳಬೇಕಾದ ವಿಷಯಗಳನ್ನು. ಸಂಗೀತಗಾರ ಸಂಗೀತಕ್ಕೆ ಸಂಬಂಧಪಟ್ಟಂಥದ್ದು, ವಿಜ್ಞಾನಿ ತನ್ನ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು, ಭಾಷಾಶಾಸ್ತ್ರಜ್ಞ ಭಾಷೆಗೆ ಸಂಬಂಧಿಸಿದ್ದು, ತಪಸ್ವಿ ಧ್ಯಾನಕ್ಕೆ ಜಪಕ್ಕೆ ಸಂಬಂಧಿಸಿದ್ದು, ತನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು. ಪೂರ್ಣ ಪ್ರಮಾಣದ ಜ್ಞಾನ ಅವನದಾಗಿರಬೇಕು. ಎಲ್ಲ ಜ್ಞಾನವೂ ತನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಅವನದಾಗಿರಬೇಕು. ಬೇರೆ ಒಂದು ಸಣ್ಣ ಪುಟ್ಟದು, ಒಂದು ಚೂರುಪಾರು ಒಂಚೂರು ತಿಳ್ಕೊಂಡಿದ್ದು, ಕಾಮನ್ ಸೆನ್ಸ್, ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡಿದ್ರೆ ಆಯಿತು. ಅದು ಜ್ಞಾನಶಕ್ತಿ. ಮೂರನೆಯದು ಕ್ರಿಯಾಶಕ್ತಿ. ಯಾವ ಕೆಲಸವನ್ನು ಕೊಟ್ಟರೂ ಅತ್ಯಂತ ಅಚ್ಚುಕಟ್ಟಾಗಿ ಬೇರೆ ಯಾರೂ ಇಷ್ಟು ಚೆನ್ನಾಗಿ ಮಾಡಲಾರರು ಅನ್ನುವ ಕ್ರಿಯಾಶೀಲತೆ. ನೆನ್ಪಿಟ್ಕೊಳ್ಳಿ, ಈ ಮೂರೂ ಕೂಡ ಯೋಗದ ಪ್ರಾರಂಭದ ಮಜಲುಗಳು. ಮೂರು ಯೋಗದ ಪ್ರಾರಂಭದ ಮಜಲುಗಳು. ಕ್ರಿಯಾಶಕ್ತಿ ಕರ್ಮಯೋಗಕ್ಕೆ ಸಂಬಂಧಪಟ್ಟಿದ್ದು, ಜ್ಞಾನಶಕ್ತಿ ಜ್ಞಾನಯೋಗಕ್ಕೆ ಸಂಬಂಧಪಟ್ಟಿದ್ದು, ಇಚ್ಛಾಶಕ್ತಿ ರಾಜಯೋಗಕ್ಕೆ ಸಂಬಂಧಪಟ್ಟಿದ್ದು. ಮೂರು ಯೋಗಗಳನ್ನು ಒಟ್ಟೊಟ್ಟಿಗೆನೇ ತಗೊಂಡ ಹಾಗಾಯಿತು. ಅವುಗಳ ಬುನಾದಿಗಳನ್ನು ನಾವು ಭದ್ರಪಡಿಸಿಕೊಂಡಂತಾಯಿತು. ವೇದಾಂತ ಪ್ರತಿನಿತ್ಯದ ಜೀವನ ನಿರಂತರ ಸಂಬಂಧವನ್ನು ಹೊಂದಿದೆ, ಉದ್ದಕ್ಕೂ ಸಂಬಂಧವನ್ನು ಹೊಂದಿದೆ. ಭಕ್ತಿಯೋಗ ಇದು ವೇದಾಂತ. ಏನು ಭಕ್ತಿಯೋಗ ಅಂದ್ರೆ, ಮನುಷ್ಯನೇ ನಿನ್ನ ಒಳಗಡೆ ಒಂದು ಗಣಿ ಇದೆ, ಭಾವನೆಗಳ ಗಣಿ. ಆ ಭಾವನೆಗಳೇನಾದರೂ ಡಿಸ್ಟಾರ್ಟ್ ಆದರೆ, ವಿಕೃತಗೊಂಡ್ರೆ ದುರಂತಗಳಾಗ್ಬಿಡುತ್ತೆ ಜೀವನದಲ್ಲಿ. ಶೇಕ್ಸ್ಪಿಯರಿಯನ್ ಟ್ರಾಜಿಡೀಸ್, ಅಲ್ಲೆಲ್ಲ ಭಾವನೆಗಳು ವಿಕೃತಗೊಂಡಿದ್ದು. ಯಾವುದೇ ಟ್ರಾಜಿಡಿ ನೋಡಿ ಜೀವನದಲ್ಲಿ ಅಥವಾ ಇತಿಹಾಸದಲ್ಲಿ ಟ್ರಾಜಿಡಿಗಳು ಇದೆಯಲ್ಲ, ದುರಂತ ಕಥೆಗಳನ್ನು ನೋಡಿ ಭಾವನೆಗಳನ್ನು ಸರಿಯಾಗಿ ಹ್ಯಾಂಡಲ್ ಮಾಡೋದ್ರಲ್ಲಿ ಫೇಲ್ ಆದರು ಅವರು. ಹೇಗೆ ಸರಿಯಾಗಿ ಹ್ಯಾಂಡಲ್ ಮಾಡೋದು? ಮಹರ್ಷಿ ನಾರದ
ಅದ್ಭುತ ವ್ಯಕ್ತಿ, ದೊಡ್ಡ ಸೈಕಾಲಜಿಸ್ಟ್. ಇದರ ಬಗ್ಗೆನೇ ಒಂದು ಪುಸ್ತಕ ಬರೆದ. ಇದೇ ನಾರದ ಭಕ್ತಿ ಸೂತ್ರಗಳು ಅಥವಾ ಭಕ್ತಿ ಯೋಗ. ಭಾವನೆಗಳನ್ನು ಹೇಗೆ ನಾವು ಸಂಪೂರ್ಣವಾಗಿ, ಪರಿಪೂರ್ಣವಾಗಿ, ಕರಾರುವಾಕ್ಕಾಗಿ, ಪರಿಣಾಮಕಾರಿಯಾಗಿ ಉಪಯೋಗಿಸಿಕೊಳ್ಳೋದು ಇದು ಭಕ್ತಿ ಯೋಗ. ಇದು ನಿತ್ಯ ಜೀವನದಲ್ಲಿ ಬೇಡವೇ? ಸ್ನೇಹಿತರ ಜೊತೆ ಏನು ಭಾವನೆ ಇರಬೇಕು, ಪತಿಪತ್ನಿಯರ ನಡುವೆ ಎಂತಹ ಭಾವನೆಗಳು, ಮಕ್ಕಳು ಪಾಲಕರ ನಡುವೆ ಎಂತಹ ಭಾವನೆಗಳು, ದೇಶ ಮತ್ತು ಪ್ರಜೆ ಯಾವ ರೀತಿ ಭಾವನೆಗಳಿರಬೇಕು, ಯಾವ ಭಾವನೆ ಹೇಗಿರಬೇಕು, ಶತ್ರುವಿನ ಕಡೆಗೆ ಎಂತಹ ಭಾವನೆಗಳಿರಬೇಕು, ಇವೆಲ್ಲ ಗೊತ್ತಿಲ್ಲದೆ ಹೋದರೆ ಲಾಪ್ಸೈಡೆಡ್, ಇಂಗ್ಲಿಷ್ನಲ್ಲಿ ತಲೆ ಕೆಳಕು, ಲಾಪ್ಸೈಡೆಡ್. ದುರಂತ ಕಥೆ ಆಗಿದೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ದುರಂತ ನಡೆದಿದೆ ಎಂದು ತಿಳ್ಕೊಳ್ಳಿ, ಭಾವನೆಗಳನ್ನು ಸರಿಯಾಗಿ ಹ್ಯಾಂಡಲ್ ಮಾಡೋದ್ರಲ್ಲಿ ಫೈಲ್ ಆದ ಅವನು, ಪೂರ್ತಿ ಫೈಲ್ ಆಗಿಬಿಟ್ಟ. ಭಾವನೆಗಳನ್ನು ಸರಿಯಾಗೇನಾದರೂ ನಾವು ವ್ಯವಹರಿಸಲಿಲ್ಲ, ಅದ್ರ ಜೊತೆ ಉಪಯೋಗಿಸಿಕೊಳ್ಳಿಲ್ಲ ಅಂದರೆ ಇನ್ನಿಲ್ಲದ ದುರಂತಕ್ಕೆ ಎಡೆ ಮಾಡಿಕೊಡುತ್ತದೆ. ಅದು ಬೇರೆ ಯಾವುದೂ ಅಷ್ಟು ದುರಂತಕ್ಕೆ ಎಡೆ ಮಾಡಿಕೊಡ, ಬದುಕೇ ಅಂತ್ಯವಾಗಿಬಿಡುತ್ತೆ. ಇದು ಭಕ್ತಿ ಯೋಗ. ಜ್ಞಾನಯೋಗ ಅಂತಂದ್ರೆ ಏನು? ಬುದ್ಧಿಯನ್ನು ಕರಾರುವಾಕ್ಕಾಗಿ, ಪರಿಪೂರ್ಣವಾಗಿ, ಅತ್ಯಂತ ಸರಿಯಾದ ರೀತಿಯ ಸಮ್ಯಕ್ ರೀತಿಯಲ್ಲಿ ಬುದ್ಧಿಯನ್ನು ಉಪಯೋಗಿಸಿಕೊಳ್ಳೋದು ಹೇಗೆ? ಇದು ಪ್ರತಿನಿತ್ಯದ ಜೀವನಕ್ಕೆ ಬೇಡವೇ? ಹಿಂದೂಗಳಿಗೆ ಮಾತ್ರ ಬೇಕು, ಮುಸಲ್ಮಾನರಿಗೆ ಬೇಡವೇ? ಹಿಂದೂಗಳಿಗೆ ಮಾತ್ರ ಬೇಕು, ಕ್ರಿಶ್ಚಿಯನ್ರಿಗೆ ಬೇಡವೇ? ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಮಾತ್ರ ಬೇಕು ಬುದ್ಧಿ ಉಪಯೋಗಿಸಿಕೊಳ್ಳೋದು ಹೇಗೆ? ಲೌಕಿಕ ವ್ಯಕ್ತಿಗಳಿಗೆ ಬೇಡವೇ? ಎಷ್ಟು ಪ್ರಾಕ್ಟಿಕಲ್ ಆಗಿದೆ ವೇದಾಂತ. ಹೇಳಿದ್ನಲ್ಲ, 5,000 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ರಲ್ಲ ದಿ ಬೆಸ್ಟ್ ಅಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ. ಯಾವ ವಿಷಯ ಬಿಟ್ಟರು ಅವರು? ಆಮೂಲಾಗ್ರವಾಗಿ ಮನುಷ್ಯನನ್ನು ಅಧ್ಯಯನ ಮಾಡಿದರು ಅಂತ ಹೇಳಿದೆ ನಾನು. ಬೆಸ್ಟ್ ಅಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ ರಿಟೈರ್ಡ್ ಟು ಫಾರೆಸ್ಟ್ and took themselves to the study of man from all possible angles. From all possible angles. ಮನುಷ್ಯನನ್ನ ಎಷ್ಟು ಸಾಧ್ಯವೋ ಅಷ್ಟು ದೃಷ್ಟಿಕೋನಗಳಿಂದ ಅಧ್ಯಯನ ಮಾಡಿದರು. ಇನ್ನು ಕರ್ಮಯೋಗ ಅಂದ್ರೆ ಏನು? ಮಾಡೋದಂತೂ ಕೆಲಸ ಮಾಡ್ತೀವಿ, ಮಾಡುವ ಕೆಲಸವನ್ನೇ ತಪಸ್ಸನ್ನಾಗಿ ಪರಿವರ್ತಿಸುವುದು ಹೇಗೆ? ಆ ಕಡೆ ಕೆಲಸವಾಗಿರಬೇಕು, ಈ ಕಡೆ ತಪಸ್ಸು ಆಗಿರಬೇಕು. ಇದು ಕರ್ಮಯೋಗ. ಇನ್ನು ಕೊನೆಯದು ಮನಸ್ಸು ಹುಳುವನ್ನಾಗಿ ಮಾಡಿಬಿಡುತ್ತೆ ನಮ್ಮನ್ನ, ಅದನ್ನು ಸರಿಯಾಗಿ ನಾವು ನಿರ್ವಹಿಸಲಿಲ್ಲ ಅಂದ್ರೆ. ಮನಸ್ಸಿನ ಕೈಗೊಂಬೆ ನಾವೇನಾದ್ರೂ ಆದ್ವಿ ಅಂತಂದ್ರೆ ಪ್ರತಿನಿತ್ಯವೂ ಬದುಕಿಯೂ ಸತ್ತಂತ ಜೀವನ ಆಗ್ಬಿಡುತ್ತದೆ. ಎಷ್ಟೋ ಜನ ಚಟಕ್ಕೆ ಬಿದ್ದವರು, ದುರಭ್ಯಾಸಗಳಿಗೆ ಬಿದ್ದವರು, ಮನಸ್ಸಿನ ಮೇಲೆ ನಿಯಂತ್ರಣ ಕಳೆದುಕೊಂಡವರು, ಗೊತ್ತವರಿಗೆ ತಪ್ಪು ಮಾಡ್ತಾ ಇದ್ದೀನಿ ಅಂತ, ಆದರೆ ಅದರ ಕೈಗೊಂಬೆಯಾಗ್ಬಿಟ್ಟಿದ್ದಾರೆ, ಬಿಡಿಸಿಕೊಳ್ಳಲಾರರು. ದುರ್ಯೋಧನನೇ ಅಂತ ದುಸ್ಥಿತಿಗೆ ಹೋಗಿದ್ದ. ಧರ್ಮ ಅಂದ್ರೆ ಗೊತ್ತು ಕೃಷ್ಣ, ಆಚರಿಸಲಾರೆ ನಾನು, ನನ್ನ ಕೈಲಿ ಆಗ್ತಾ ಇಲ್ಲ, ಏನ್ ಮಾಡ್ಲಿ? ಅಧರ್ಮ ಅಂದ್ರೆ ಏನು ಅಂತ ಗೊತ್ತು ಕೃಷ್ಣ, ಬಿಡಲಾರೆ. ಎಷ್ಟೋ ಜನ ಹೇಳ್ತಾರೆ, ಸ್ವಾಮೀಜಿ ನನಗೆ ಗೊತ್ತು ತಪ್ಪು ಮಾಡ್ತಾ ಇದ್ದೀನಿ ಅಂತ, ಬಿಡೋಕ್ಕಾಗ್ತಾ ಇಲ್ಲ, ಏನ್ ಮಾಡ್ಲಿ? ದುರ್ಯೋಧನ, ಅವನ ಗೋತ್ರದವರು ಇವರೆಲ್ಲ. ಜಾನಾಮಿ ಧರ್ಮಂ, ದುರ್ಯೋಧನ ಹೇಳ್ತಾನೆ, ಕೃಷ್ಣ ಜಾನಾಮಿ ಧರ್ಮಂ, ಧರ್ಮ ಅಂದ್ರೆ ಅಂತ ಗೊತ್ತಿದೆ, ನಚಮೇ ಪ್ರವೃತ್ತಿ, ಆಸಕ್ತಿ ಇಲ್ಲ ನನ್ಗದರಲ್ಲಿ. ಜಾನಾಮಿ ಅಧರ್ಮಂ, ಅಧರ್ಮ ಅಂದ್ರೆ ಏನು ಅಂತ ಗೊತ್ತಿದೆ, ನಚಮೇ ನಿವೃತ್ತಿ, ಬಿಡಿಸ್ಕೊಳ್ಳಲಾರೆ ಅದರಿಂದ, ನಾನೇನ್ ಮಾಡಲಿ? ಯಾಕೆ? ಮನಸ್ಸಿನ ಮೇಲೆ ನಿಯಂತ್ರಣವಿಲ್ಲ. ರಾಜಯೋಗ ಓದಿಲ್ವೋ ಅಥವಾ ನಿಯಂತ್ರಣ ಸಾಧಿಸಿರ್ತಕ್ಕಂಥ ವ್ಯಕ್ತಿಗಳ ಮಾರ್ಗದರ್ಶನ, ಯೋಗ್ಯರ ಮಾರ್ಗದರ್ಶನ, ಯೋಗ್ಯ ಗುರುಗಳು, ಯೋಗ್ಯರ ಮಾರ್ಗದರ್ಶನ, ಭಗವತ್ ಕೃಪೆ 100ಕ್ಕೆ 100 ಯಾರ ಮೇಲೆ ಆಗಿದೆಯೋ ಅವರಿಗೆ ಮಾತ್ರ ಯೋಗ್ಯ ಗುರುಗಳು ಸಿಗೋದು, ಯೋಗ್ಯ ಮಾರ್ಗದರ್ಶನ ಸಿಗೋದು. ಇನ್ಯಾವ ರೂಪದಲ್ಲೂ ಭಗವತ್ ಕೃಪೆ ಬರಲ್ಲ, ಶ್ರೇಷ್ಠ ಗುರುವಿನ ರೂಪದಲ್ಲಿ ಬರುತ್ತೆ. ಅದನ್ನು ಮೀರಿಸಿದ ಭಗವತ್ ಕೃಪೆ ಯಾವುದೂ ಇಲ್ಲ. ನೋಡಿ, ಈ ಕಡೆ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗ. ತಪಸ್ವಿ ಅನುಸರಿಸಬೇಕಾದ ಅಥವಾ ತಪಸ್ಸಿನ 4 ಬೇರೆ ಬೇರೆ ಮಜಲುಗಳು.
ಇದೇ ತಪಸ್ಸಿಗೆ ಉಪಯೋಗಿಸುವ 4 ಬೇರೆ ಬೇರೆ ಮಜಲುಗಳು ಅನ್ನೇ ಯೋಗ ಮಾರ್ಗಗಳು ಅಂತಾನೆ. ಆ ಯೋಗ ಮಾರ್ಗಗಳೇ ಲೌಕಿಕ ಜೀವನದಲ್ಲೂ ನಾವು ಚೆನ್ನಾಗಿ ಬಾಳುವುದಕ್ಕೆ ಬೇಕಾಗಿರ್ತಕ್ಕಂಥದ್ದು. ಆಧ್ಯಾತ್ಮ ಮತ್ತು ಲೌಕಿಕ ಜೀವನ ಎಂದಿಗೂ ಬೇರೆ ಬೇರೆ ಅಂತ ಪರಿಗಣಿಸಲೇ ಇಲ್ಲ ಸನಾತನ ಧರ್ಮ. ಆದ್ದರಿಂದ ಪ್ರತಿನಿತ್ಯದ ಜೀವನ ಯದ್ವಾ ತದ್ವಾ ಇಟ್ಕೊಂಡು ನಾವು ಬಹಳ ಆಧ್ಯಾತ್ಮಿಕ ವ್ಯಕ್ತಿಗಳಾಗ್ತಾ ಇದ್ದೀವಿ ಅಂತಂದ್ರೆ ಅದರಂತಹ ದೊಡ್ಡ ಸುಳ್ಳೆ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಿಜವಾದ ಆಧ್ಯಾತ್ಮಿಕ ವ್ಯಕ್ತಿ ನಿಜವಾದ ಅಷ್ಟು ಅಚ್ಚುಕಟ್ಟಾಗಿರುತ್ತೆ ಅವನ ಜೀವನ, ಅಷ್ಟು 100ಕ್ಕೆ 100 ಕರಾರುವಾಕ್ಕಾಗಿರುತ್ತೆ ಅವನ ಚಿಂತನೆಗಳು. ಸ್ನೇಹಿತರನ್ನು ಅವನು ಆರಿಸಿಕೊಳ್ಳುವ ರೀತಿ, ಯಾರೊಡನೆಯಾದರೂ ಮಾತನಾಡುವಾಗ ಬಳಸುವ ಭಾಷೆ ಹಿತವಾಗಿ ಮಿತವಾಗಿ ಮನವೊಪ್ಪುವಂತೆ ನೇರವಾಗಿರುವಂತೆ ಮನಸ್ಸಿಗೆ ನೋವಾಗದಂತೆ ಭಾವನೆಗಳನ್ನು ತಲುಪಿಸಬೇಕಾದ ಭಾವನೆಗಳನ್ನು ತಲುಪಿಸುವ ರೀತಿ, ಅವರ ಭಾವನೆಗಳಿಗೆ ಸ್ಪಂದಿಸುವ ಎಲ್ಲವೂ ಅಚ್ಚುಕಟ್ಟು, ಪ್ರತಿಯೊಂದು ಅಚ್ಚುಕಟ್ಟು ಯೋಗಿಯ ಜೀವನದಲ್ಲಿ. ಅವನ ಚಟುವಟಿಕೆಗಳಲ್ಲಿ ಎದ್ದು ಕಾಣ್ತಾ ಇರುತ್ತೆ. ರಾಮಕೃಷ್ಣರ ಕೋಣೆ ಅಷ್ಟು ಅಚ್ಚುಕಟ್ಟಾಗಿರೋದು, ಒಂದು ಚೂರು ಯಾವುದನ್ನೂ ಮರೀತಿರ್ಲಿಲ್ಲ. ಈ ಪ್ರಪಂಚದಲ್ಲಿ ಅವರ ಮನಸ್ಸೇ ನೆಲೆಸ್ತಿರ್ಲಿಲ್ಲ. ನಿರಂತರದ ಸಮಾಧಿ ಸ್ಥಿತಿ ಕಡೆಗೆ ಓಡ್ತಿತ್ತದು. ಭಾವಮುಖದಲ್ಲಿದ್ದವರು ಆದ್ದರಿಂದ ನಿರಂತರ ಸಮಾಧಿ ಸ್ಥಿತಿಗೆ ಅದು ಓಡೋದೇ ಅದರ ಕೆಲಸ. ಆದರೂ ಲೌಕಿಕ ವಿಷಯಗಳಲ್ಲಿ ಅವರು ಪಂಚೆ ಉಟ್ಕೊಳ್ಳೋದನ್ನು ಕೂಡ ನೋಡ್ಕೊಂಡ್ರು ಅಂತಿದ್ರು. ಎಷ್ಟು ಚೆನ್ನಾಗಿ ಪಂಚೆ ಉಟ್ಕೊಂಡಿದ್ದಾರೆ. ಉಟ್ಕೊಳ್ಳೋ ಬಟ್ಟೆ ಮೈ ಮೇಲೆ ನಿಲ್ಲಲ್ಲ. ಎಷ್ಟೋ ಸಲ ದಿಗಂಬರರು ಅವ್ರು ಉಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಉಟ್ಕೊಂಡಿದ್ದಾರೆ ನೋಡು ಪಂಚೆಯನ್ನ. ಯಾಕೆ ಹೇಳ್ತಾ ಇದ್ದೀನಿ ಇದೆಲ್ಲ ಗೊತ್ತಾ? ಇವೆಲ್ಲ ಹೇಗೆ ಗೊತ್ತಾಗುತ್ತೆ? ಬದುಕನ್ನು ಕಟ್ಟಿಕೊಳ್ಳುವ ಚಿಂತನೆಗಳನ್ನ, ಯಾವ ಚಿಂತನೆಗಳು ಬದುಕನ್ನು ಕಟ್ಟಿಕೊಡುತ್ತವೆ ಅನ್ನೋದನ್ನ ಕೇಳಲಿಲ್ಲ ಅಂದ್ರೆ ಇವೆಲ್ಲ ಗೊತ್ತಾಗುವ ಹಾಗಿಲ್ಲ. ಮತ್ತೊಮ್ಮೆ ಇಂಗ್ಲಿಷ್ನಲ್ಲಿ ಒಂದು ಅದ್ಭುತವಾದ ಮಾತಿದೆ, ಟ್ರೂತ್ ಶುಡ್ ಬಿ ಹರ್ಡ್ ಬಿಫೋರ್ ಇಟ್ ಈಸ್ ಪ್ರಾಕ್ಟಿಸ್ಡ್. ಉನ್ನತವಾದ ವಿಚಾರಗಳು, ಮಹತ್ತರವಾದ ವಿಚಾರಗಳು, ಅವುಗಳನ್ನೆಲ್ಲ ಪ್ರಾಯೋಗಿಕವಾಗಿ ಅನುಷ್ಠಾನದಲ್ಲಿ ಪ್ರತಿನಿತ್ಯದ ಜೀವನದಲ್ಲಿ ನಾವು ತರಬೇಕು ಅನ್ನೋದಕ್ಕಿಂತ ಮುಂಚೆ ಅವುಗಳ ಬಗ್ಗೆ ಕೇಳಬೇಕು. ಟ್ರೂತ್ ಶುಡ್ ಬಿ ಹರ್ಡ್ ಬಿಫೋರ್ ಇಟ್ ಈಸ್ ಪ್ರಾಕ್ಟಿಸ್ಡ್. ಎಷ್ಟೋ ಜನರಿಗೆ ಕೇಳುವುದಕ್ಕೆ ಅವಕಾಶವಿಲ್ಲ. ಎಷ್ಟೋ ಕಡೆ ಅಂಥ ಮಾತುಗಳ ವಿತರಣೆಯೇ ಆಗೋದಿಲ್ಲ, ಉಚ್ಚಾರಣೆಯೇ ಆಗೋದಿಲ್ಲ. ಉಚ್ಚಾರಣೆಯಾಗುವ ಕಡೆ ಎಷ್ಟೋ ಜನರಿಗೆ ಸಿಗೋದೇ ಇಲ್ಲ, ಆಸಕ್ತಿಯೇ ಬರಲ್ಲ. ಕಠೋಪನಿಷತ್ತಿನ ಕಾಲದಲ್ಲೇ ಹಾಗೆ, ಶ್ರವಣಾಯಾಪಿ ಬಹುಭಿರ್ಯೋ ನಲಭ್ಯ, ಕೇಳುವುದಕ್ಕೆ ಎಷ್ಟೋ ಜನರಿಗೆ ಲಭ್ಯವಿಲ್ಲ. ನಚಿಕೇತ, ಆತ್ಮಜ್ಞಾನ, ಈ ಮಾತುಗಳು ಇಷ್ಟೊತ್ತು ನಾವೇನು ಮಾತಾಡ್ತಾ ಇದ್ದೀವಿ, ಇದು ಆತ್ಮಜ್ಞಾನಕ್ಕೆ ಸಂಬಂಧಿಸಿದ ಮಾತುಗಳ ಪ್ರಾರಂಭಿಕ ಮಾತುಗಳು, ಪ್ರಾರಂಭಿಕ ಹಂತಗಳು. ಇದು ನಾವು ಮಾತಾಡ್ತಾ ಇರೋದೆಲ್ಲ ಆತ್ಮಜ್ಞಾನಕ್ಕೆ ಸಂಬಂಧವಿಲ್ಲ ಅಂತ ಅನ್ಕೋಬೇಡಿ. ನೇರವಾಗಿ ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟ ಮಾತುಗಳೇ. ಇದನ್ನು ತಿಳಿದೇ ಆತ್ಮಜ್ಞಾನಕ್ಕೆ ಹೋಗಬೇಕು. ಇದನ್ನು ನೋಡಿಯೇ ಶಂಕರಾಚಾರ್ಯರು ಒಮ್ಮೆಲೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ಕಡೆ ಮನುಷ್ಯನನ್ನು ಕರ್ಕೊಂಡು ಹೋಗ್ಬಿಡ್ಲಿಲ್ಲ. ಪ್ರಕರಣ ಗ್ರಂಥಗಳು ಅಂತ ಪ್ರಾರಂಭದಲ್ಲಿ ಫಂಡಮೆಂಟಲ್ಸ್ ಇರ್ತಕ್ಕಂತಹ ಗ್ರಂಥಗಳನ್ನು ರಚಿಸಿ ಹಂತ ಹಂತವಾಗಿ ಮೇಲೆ ಮೇಲೆ ಕರ್ಕೊಂಡು ಹೋಗಿ ಮಾಂಡೂಕ್ಯ ಉಪನಿಷತ್ ಅನ್ನುವಂತಹ ಕಡೆ ಹೋಗಿ ಅಲ್ಲಿ ನೇರ 12 ಶ್ಲೋಕಗಳಲ್ಲಿ 12 ಶ್ಲೋಕಗಳಲ್ಲಿ ಈಶಾವಾಸ್ಯದಲ್ಲಿ 18, ಮಾಂಡೂಕ್ಯ ಉಪನಿಷತ್ತಿನಲ್ಲಿ 12 ಶ್ಲೋಕಗಳು ಉನ್ನತವಾದ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅವರ ಗುರುಗಳು ಅದಕ್ಕೆ ಭಾಷ್ಯ ಬರೆದ್ರು, ಇವರು ಭಾಷ್ಯ ಬರೆದ್ರು. ಮಾಂಡೂಕ್ಯ ಕಾರಿಕ ಗೌಡಪಾದರದು, ಮಾಂಡೂಕ್ಯ ಉಪನಿಷತ್ತಿನ ಭಾಷ್ಯ ಶ್ರೀಶಂಕರ್. ಹಂತ ಹಂತವಾಗೇ ಹೋಗಬೇಕು. ಇಷ್ಟೊತ್ತು ನಾನು ಮಾತನಾಡ್ತಾ ಇರೋದು ಆತ್ಮಜ್ಞಾನದ ಪ್ರಾರಂಭದ ಚಿಂತನೆಗಳು. ಪ್ರಾರಂಭದ ಚಿಂತನೆಗಳಿಂದಲೇ ಪ್ರಾರಂಭ ಮಾಡಬೇಕು. ಅದಕ್ಕೋಸ್ಕರವೇ ಪ್ರಾರಂಭದ ಚಿಂತನೆಗಳು. ಕೇಳುವುದಕ್ಕೆ ಲಭ್ಯವಿರಲ್ಲ ನಚಿಕೇತ. ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯ ಶೃಣ್ವಂತೋಪಿ ಬಹವೋ ಎನ್ನ ವಿದ್ಯು. ಕೇಳಿದವ್ರಿಗೆ ಎಷ್ಟೋ ಜನರಿಗೆ ತಲೆಗೂ ಹೋಗಲ್ಲ. ಹಾಗೂ ಇದೆಯಪ್ಪ. ಯಾಕೆ? ಮತ್ತೆ ಮತ್ತೆ ಅದನ್ನು ಮನನ ಮಾಡಬೇಕು. ಶ್ರವಣಂ ಮನನಂ ನಿಧಿಧ್ಯಾಸನಂ. ಕೇಳಬೇಕು, ಮತ್ತೆ ಮತ್ತೆ ಕೇಳಬೇಕು, ಮತ್ತೆ ಮತ್ತೆ ಅವಲೋಕನ ಮಾಡಬೇಕು. ಮತ್ತೆ ಮತ್ತೆ ಹಸು ಮೊದಲು ತಿಂದುಬಿಡುತ್ತೆ, ಹುಲ್ಲನ್ನು ತಿಂದುಬಿಡುತ್ತೆ, ಆಮೇಲೆ ಒಂದ್ ಕಡೆ ಮಲ್ಕೊಳ್ಳುತ್ತೆ. ಮಲ್ಕೊಂಡು ತಿಂದಿದ್ದನ್ನು ಮತ್ತೆ ಬಾಯಿಗೆ ತಗೊಂಡು ಇನ್ನೊಂದು 2 ಸಲ ಅಗದು ಮತ್ತೆ ಒಳಗೆ ಹಾಕೊಳ್ಳುತ್ತೆ.
ಆ ತಿಂದು ಒಳಗಡೆ ಇರೋದನ್ನು ಮತ್ತೆ ಅದು ಹೇಗೋ ಅದಕ್ಕೊಂದು ಟೆಕ್ನಿಕ್ ಗೊತ್ತಿದೆ, ಪರಮಾತ್ಮ ಅದಕ್ಕೆ ಆ ಶಕ್ತಿ ಕೊಟ್ಟಿದ್ದಾನೆ. ಮತ್ತೆ ಬಾಯಿಗೆ ತಗೊಳ್ಳೋದು, ಇನ್ನೊಂದು ಸಲ ಒಂದೆರಡು ಸಲ ಅದನ್ನು ಅಗಿಯೋದು, ಮತ್ತೆ ತಿನ್ನೋದು. ಹಾಗೆಯೇ ಕೇಳಿದ ವಿಚಾರಗಳನ್ನು ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಂಡು ಅವಲೋಕನ ಮಾಡಿದಾಗ ಮಾತ್ರ ಕೇಳಿದ್ದು ಅರ್ಥವಾಗುತ್ತದೆ. ಶೃಣ್ವಂತೋಪಿ ಬಹವೋ ಎನ್ನ ವಿದ್ಯೋ, ಆಗ ಮಾತ್ರ ಕೇಳಿದ್ದೆಲ್ಲ ಅರ್ಥವಾಗುತ್ತದೆ. ಇದನ್ನೆಲ್ಲ ಹೇಳುವುದಕ್ಕೆ ವಿವೇಕಾನಂದರು ಬಂದರು. ಅದನ್ನೇ ರಾಮಕೃಷ್ಣರು ತಾವು ತಿಳ್ಕೊಂಡಿದ್ದಷ್ಟೇ ಅಲ್ಲ, ಜಗನ್ಮಾತೆ ತೋರಿಸಿದಾಗ ತಾವು ಅರ್ಥ ಮಾಡಿಕೊಂಡಿದ್ದಷ್ಟೇ ಅಲ್ಲ, ಜಗತ್ತಿಗೂ ಹೇಳಿದರು. ನರೇಂದ್ರ ಜಗತ್ತಿಗೆ ಬೋಧಿಸಬೇಕಿದೆ, ಜಗನ್ಮಾತೆ ಲೈಸೆನ್ಸ್ ಕೊಟ್ಟು ಕಳಿಸಿದಾಳೆ, ಅದಕ್ಕೋಸ್ಕರ ಅವನು ಬಂದಿದ್ದಾನೆ. ಅವನ ಕೆಲಸ ಮುಗಿದ ಮೇಲೆ ಒಂದು ದಿನವೂ ಇರೋದಿಲ್ಲ ಅವನಲ್ಲಿ. ತಾನು ಯಾವ ಉದ್ದೇಶಕ್ಕಾಗಿ ಬಂದಿದ್ದಾನೋ ಅದು ಮುಗಿದ ಮೇಲೆ ಒಂದು ದಿನವೂ ಇರೋದಿಲ್ಲ. ಇದೆಲ್ಲ ಹೇಳಿಬಿಟ್ಟಿದ್ದಾರೆ. ಅಲ್ಪಾಯುಷಿ ಅವನು ಹಾಗೂ ಹೇಳಿದ್ದಾರೆ. ಆದ್ದರಿಂದ ಅವನು ಇದ್ದಾಗಲೇ ಅವನನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ಅರ್ಥ. ಆದರೆ ಅವ್ರಿಗೆ ಜನರ ಇತಿಮಿತಿಗಳು ಗೊತ್ತು. ಹೇಳಿದ್ರು, ನರೇನ್, ಯಾರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳಾರರು, ಹಾಗಂತ ಹೇಳಿ ಶರೀರವನ್ನು ಒಗೆದು ಹೋಗಿಬಿಟ್ಟು ನನಗೋಸ್ಕರವಾದರೂ ನೀನಿರಲೇಬೇಕು, ಅದನ್ನು ಹೇಳಿದ್ರು. ಯಾರಿಗೆ ಅರ್ಥವಾಗುತ್ತೆ ನಾನು ಹೇಳೋದು, ನಾನು ಮಾಡೋದು, ನಾನು ಬಂದಿರೋದು ಅಂತ ಎಲ್ಲಾದರೂ ಶರೀರವನ್ನು ಒಗೆದು ಹೋಗ್ಬಿಟ್ಟು, ಹಾಗೆ ಹೇಳಿಯೂ ಸುಮ್ಮನೆ ಆಗಲಿಲ್ಲ. ಜಗನ್ಮಾತೆಗೆ ಪ್ರಾರ್ಥನೆ ಮಾಡಿಕೊಂಡ್ರು, ಅಮ್ಮ ನಿನ್ನ ಮಾಯೆಯನ್ನು ಸ್ವಲ್ಪ ಹಾಕು ಅವನ ಮೇಲೆ, ಇಲ್ಲದೆ ಹೋದರೆ ಅವನ ಧ್ಯಾನ ಎಷ್ಟು ತೀವ್ರ ಅಂದರೆ ಧ್ಯಾನ ಕಾಲದಲ್ಲಿ ಶರೀರವನ್ನು ಒಗೆದು ಹೋಗ್ಬಿಡ್ತಾನೆ ಅವನು. ನಿನ್ನ ಮಾಯೆ ಸ್ವಲ್ಪ ಹಾಕು ಅವನ ಮೇಲೆ. ಹಾಕದ್ಲ ಜಗನ್ಮಾತೆ. ಯಾವ ಮಾಯೆ? ಮನುಷ್ಯನ ದುಸ್ಥಿತಿಯನ್ನು ಕಂಡು ಮರುಗಿ 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 ಅತ್ತು ಕರೆದು ಈ ಮನುಷ್ಯನಲ್ಲಿ ಏನಾದರೂ ಉದ್ಧಾರ ಮಾಡಬೇಕು ಅನ್ನುವ ಮಾಯೆ ಹಿಡ್ಕೊಳ್ತು ಅವರಿಗೆ. ಅದು ವಿದ್ಯಾಮಾಯೆ. ಮಾಯೆಗಳಲ್ಲಿ ಎರಡು ವಿಧ, ವಿದ್ಯಾಮಾಯೆ, ಅವಿದ್ಯಾಮಾಯೆ. ವಿದ್ಯಾಮಾಯೆಯಿಂದ ಜಗತ್ತಿನ ಹಿತವಾಗುತ್ತದೆ, ಅವಿದ್ಯಾಮಾಯೆಯಿಂದ ಅವನಿಗೂ ಧಕ್ಕೆ, ಜಗತ್ತಿಗೂ ಧಕ್ಕೆ. ಬಹಳಷ್ಟು ಜನರು ಅವಿದ್ಯಾಮಾಯೆಗೆ ಸಿಕ್ಕಿರ್ತಾರೆ, ಕಾಮಕ್ರೋಧಾದಿಗಳು ವಶವಾಗ್ತಾರೆ, ತಮ್ಮ ಜೀವನವನ್ನು ಕಣ್ಣೀರು ಮಾಡಿಕೊಳ್ತಾರೆ, ಮತ್ತೊಬ್ಬರ ಜೀವನವನ್ನು ಕಣ್ಣೀರು ಮಾಡಿಕೊಳ್ತಾರೆ. ಆದರೆ ವಿದ್ಯಾಮಾಯೆಗೆ ಸಿಕ್ಕಿದವರು ಹಾಗಲ್ಲ. ಈ ಊರು ಉದ್ಧಾರ ಮಾಡಬೇಕು, ಈ ಜನರನ್ನು ಉದ್ಧಾರ ಮಾಡಬೇಕು, ಇಷ್ಟೆಲ್ಲ ಅಧ್ಯಯನಾದಿಗಳನ್ನು ನಡೆಸಬೇಕು, ಇಷ್ಟು ಜ್ಞಾನ ಹರಡಬೇಕು ಎಲ್ಲ ಕಡೆ, ಇಷ್ಟೆಲ್ಲ ಒಳಿತು ಮಾಡಬೇಕು. ಇದು ವಿದ್ಯಾಮಾಯೆಗೆ ಸಂಬಂಧಪಟ್ಟವರ ವಿಚಾರಗಳು. ನರೇಂದ್ರ ಯಾಕಾಗಿ ಬಂದ ಅಂತ ಹೇಳಿದ್ರು ರಾಮಕೃಷ್ಣರು. ಜಗನ್ಮಾತೆಗೂ ಪ್ರಾರ್ಥನೆ ಮಾಡಿಕೊಂಡ್ರು, ಅವನಿಗೂ ಕೇಳಿದ್ರು. ಈಗ ಈ ನರೇಂದ್ರನಿಗೆ ಲೋಕ ಗುರುವಾಗುವ ಸಂದರ್ಭ ಬಂದಿದೆ. ಇಲ್ಲಿಯವರೆಗೆ ತನ್ನ ಸ್ವಶಕ್ತಿಯಿಂದ ಇಡೀ ಪಾಶ್ಚಾತ್ಯ ಚಿಂತನೆಯನ್ನ ಇಚ್ಛಾ ಮಾತ್ರದಿಂದ ಅರಿದು ಕೊಡುತ್ತಿದ್ದಾನೆ. ಮೊನ್ನೆ ಹೇಳಿದೆ, 9ನೇ ಕ್ಲಾಸಿನ ವಿದ್ಯಾರ್ಥಿ ಇಡೀ ಪಾಶ್ಚಾತ್ಯ ಜಗತ್ತಿನ ದಿಗ್ಧಂತೆಯಾದಂಥವನ ಪುಸ್ತಕ ಓದಿ ತಪ್ಪುಗಳನ್ನು ಪಟ್ಟಿ ಮಾಡಿ ಪತ್ರ ಬರೆದ. ಅವನು ತಪ್ಪುಗಳನ್ನು ಒಪ್ಪಿಕೊಂಡು ಮುಂದೆ ತಿದ್ದುಕೊಳ್ತೀನಿ ಅಂತ ಲೆಟರ್ ಬರೆದ, ರಿಪ್ಲೈ ಮಾಡಿದ. ಹರ್ಬರ್ಟ್ ಸ್ಪೆನ್ಸರ್. ಇಂತಹದ್ದು 10 ಘಟನೆ ಬರುತ್ತೆ ಅವರ ಜೀವನದಲ್ಲಿ, ನಾನು ಹೇಳ್ತಾ ಕೂಡಲ್ಲ. ಕಾಲೇಜಿನ ಪ್ರಿನ್ಸಿಪಾಲ್ರು ಏನು ಹೇಳಿದ್ರು ಅವನ ಬಗ್ಗೆ ಇದೆಲ್ಲ ನಾವು ನೋಡಿದ್ದೇವೆ. ಮತ್ತು ಅದೆಲ್ಲ ಸರಿ. ಈಗ ರಾಮಕೃಷ್ಣರ ಕಡೆಯಿಂದ ಭಾರತೀಯ ಸನಾತನ ಸಂಸ್ಕೃತಿ, ಸನಾತನ ಧರ್ಮದ ಕೆಲವು ಮುಖ್ಯವಾದ ವಿಷಯಗಳ ಬಗ್ಗೆ ಅವನಿಗೆ ತಪ್ಪು ಕಲ್ಪನೆಗಳಿತ್ತು ನರೇಂದ್ರನಿಗೆ. ಇವತ್ತು ಎಷ್ಟೋ ಜನರಿಗೆ ಇವತ್ತಿಗೂ ಇದೆ. ಮೊದಲನೇದೇನು? ರಾಧೆ ಜೀವನ ಸರಿಯೋ? ಕೃಷ್ಣನೊಡನೆ ಅವಳು ಜೀವನ ಮಾಡಿದ್ದು ಸರಿಯೋ? ನಿಜಕ್ಕೂ ಅವಳು ಇದ್ಲೋ? ಇದೊಂದು ತಪ್ಪು ಕಲ್ಪನೆ ಇತ್ತು ಅವನಿಗೆ. ವಿಗ್ರಹಾರಾಧನೆ ಸರಿಯೋ? ಅದು ನಿಜಕ್ಕೂ ಪೂಜೆಗೆ ಅರ್ಹವೋ? ತಾವು ಪೂಜೆ ಮಾಡಬೇಕು, ಪ್ರಯೋಜನವೇನು? ಯಾರಿದ್ದಾರೆ ಅದರಲ್ಲಿ? ಕಾಳಿಯ ವಿಗ್ರಹದಲ್ಲಿ ಕಾಳಿಯೇ ಎದ್ದು ಬರುವಂತೆ, ಕಾಳಿಯೇ ಅಲ್ಲಿ ನಿಂತಿರುವಂತೆ ರಾಮಕೃಷ್ಣರು ಕಾಳಿಗೆ ಪ್ರಾರ್ಥಿಸಿ ಅವಳಲ್ಲಿ ನಿಂತು ನರೇಂದ್ರನಿಗೆ ಮನದಟ್ಟಾಯಿತು, ಇದು ಕಲ್ಲು ವಿಗ್ರಹವಲ್ಲ. ಭಕ್ತನಾದವನು ಭಕ್ತಿಯಿಂದ ಅರ್ಚನೆಗೈದರೆ ಚಿನ್ಮಯ ಮೂರ್ತಿಯಾಗುತ್ತೆ, ಮೃಣ್ಮಯ ಮೂರ್ತಿ. ಅದು ಭಕ್ತನ ಭಕ್ತಿಯ ಮೇಲೆ ನಿಂತಿದೆ. ಇದು ಸ್ಪಷ್ಟವಾಯಿತು. ರಾಧೆ ಅಂದ್ರೆ ಏನು ಅದು ಕೂಡ ಸ್ಪಷ್ಟ ಮಾಡಿದ್ರು. ಈಗ ಹೇಳಲ್ಲ, ಮುಂದೆ ಸಂದರ್ಭ ಬಂದಾಗ ಹೇಳ್ತೇನೆ. ಇನ್ನು ಮೂರನೇದು ಅದ್ವೈತ ವೇದಾಂತ. ಜಗತ್ ಮಿಥ್ಯ, ಈ ಜಗತ್ತು ಮಿಥ್ಯ. ಇದನ್ನು ಹೇಳ್ತಾ ಕೂತ್ರೆ 2 ಉಪನ್ಯಾಸ ಆಗ್ಬಿಡುತ್ತೆ. ಜಗತ್ತು ಮಿಥ್ಯ ಅಂದ್ರೆ ಏನು?
ನರೇಂದ್ರನಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ರಾಮಕೃಷ್ಣರು ಏನು ಮಾಡಿದರು? ಸುಮ್ಮನೆ ಅವನನ್ನು ಮುಟ್ಟಿದರು. ವಾದ ಮಾಡ್ತಾ ಇದ್ದ. ಅದ್ವೈತ ಚಿಂತನೆ ಹೇಳ್ತಾ ಇದ್ರೆ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಹೇಳ್ತಾ ಇದ್ರೆ ಬಿಡ್ತಾನ, ಒಪ್ಕೊಳ್ತಾನ ಅಷ್ಟು ಸುಲಭವಾಗಿ? ಈ ದೇವಸ್ಥಾನದ ಪೂಜಾರಿ ಹೇಳಿರೋದನ್ನೆಲ್ಲ ನಾನು ಒಪ್ಕೋಬೇಕಾ? ನಾನು ಸಾಕಷ್ಟು ಓದಿರೋನು. ಹೇಗೆ ಹೇಳೋದು? ಇಷ್ಟು ಸ್ಪಷ್ಟವಾಗಿ ಕಣ್ಣಿಗೆ ಕಾಣ್ತಾ ಇರೋ ಪ್ರಪಂಚ ಮಿಥ್ಯಾ ಅಂತಂದ್ರೆ ಹೇಗೆ ಹೇಳೋದು? ಮಿಥ್ಯಾ ಅಂದ್ರೆ ಅರ್ಥ ಬೇರೆ ಇದೆ. ಶಂಕರಾಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನೌ ವ್ಯಭಿಚರತಿ ತತ್ ಸತ್ಯಂ. ಸತ್ಯ ಅಂದ್ರೆ ಏನು? ಇದು ಒಂದು ಮರ ಕಾಣ್ತಾ ಇದೆ, ಇದು ಮರ ಸತ್ಯ ಅಂತಂದ್ರೆ ಅವನು LKG ಮಗು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ, ಫಿಲಾಸಫಿ ಕ್ಷೇತ್ರದಲ್ಲಿ ಇದನ್ನು ಮರ ಅಂತ ಕರೆದ್ರೆ, ಇದನ್ನು ತಾಮ್ರ ಅಂತ ಕರೆದ್ರೆ ಅವನಿನ್ನೂ ಪಾಪ ಶಿಶು, ಶೈಶವಾವಸ್ಥೆಯಲ್ಲಿ ಇದ್ದಾನೆ. ಇದು ನಾಮರೂಪ. ಮುಂದೆ ಅಂದ ಸಂದರ್ಭ ಬಂದ ಅದಕ್ಕೆ ಒಂದು ನಾಮ ಇದೆ, ಅದಕ್ಕೆ ಒಂದು ರೂಪ ಇದೆ. ಅದು ತಾಮ್ರವಲ್ಲ, ಇದು ಮರವಲ್ಲ. ಯಾವಾಗಲೂ ಅದು ಮರವಾಗಿರಲ್ಲ, ಇದು ಯಾವಾಗಲೂ ತಾಮ್ರವಾಗಿರಲ್ಲ. ಎಲ್ಲ ಸಂದರ್ಭಗಳಲ್ಲೂ, ಯಾವ ಪರಿಸ್ಥಿತಿಯಲ್ಲೂ ತಾನು ಏನಾಗಿರುತ್ತೆ ಅದನ್ನೇ ಸತ್ಯ ಅಂತ ಕರೆಯೋದು. ಪರಿಸ್ಥಿತಿಗೆ ತಕ್ಕಂತೆ ಬದಲಾವಣೆ ಆಗ್ತಾ ಇದ್ರೆ ಯಾರನ್ನೂ ಯಾವುದನ್ನೂ ಸತ್ಯ ಅಂತ ಕರೆಯಲ್ಲ. ಇದು ಆಚಾರ್ಯರು ಕೊಟ್ಟಿರತಕ್ಕಂಥ ವ್ಯಾಖ್ಯಾನ. ಯದ್ ರೂಪೇಣ ಯನ್ ನಿಶ್ಚಿತಂ ತದ್ ರೂಪಂ ನೌ ವ್ಯಭಿಚರತಿ ತತ್ ಸತ್ಯಂ. ಒಂದು ಸ್ಥಿತಿಯಲ್ಲಿ ಕಂಡು ಬಂದ ಒಂದು ವಸ್ತು ಎಲ್ಲ ಕಾಲದಲ್ಲೂ ಎಲ್ಲ ಸಂದರ್ಭಗಳು ಅದೇ ಸ್ಥಿತಿಯಲ್ಲಿ ಕಂಡು ಬಂದರೆ ಆಗ ಮಾತ್ರ ಅದು ಸತ್ಯ ಅಂತ ಕರಿತೇವೆ. ಬೇರೆ ಎಲ್ಲ ಕೂಡ ನಾಮರೂಪಗಳು. ಈ ಅರ್ಥದಲ್ಲಿ ಜಗತ್ತು ಮಿಥ್ಯ ಅನ್ನೋದು. ಜಗತ್ತು ಎಲ್ಲ ಕಾಲದಲ್ಲಿ ಹೀಗಿರಲ್ಲ. ಬುದ್ಧನೇ ಇದನ್ನು ಒಪ್ಕೊಳ್ತಾನೆ. ಯಾವ ಕ್ಷಣಕ್ಕೂ ಒಂದೇ ಶರೀರವನ್ನು ನಾವು ನೋಡೋದಿಲ್ಲ. ಹಾಗಾದ್ರೆ ಶರೀರ ಏನು? ಯಾವ 2 ಕ್ಷಣಗಳಲ್ಲಿ ಒಂದೇ ಶರೀರವನ್ನು ನಾವು ನೋಡುವುದಿಲ್ಲ. ಎಲ್ಲ ಜೀವಕೋಶಗಳು ಹೊರಗೆ ಹೋಗ್ತಾ ಇರುತ್ತೆ, ಹೊಸದು ಹುಟ್ಟಿ ಬರ್ತಾ ಇರುತ್ತೆ. ಯಾವ ನದಿಯೂ 2 ಬೇರೆ ಬೇರೆ ಕ್ಷಣಗಳಲ್ಲಿ ಒಂದೇ ನದಿಯನ್ನು ನೋಡುವುದಿಲ್ಲ. ಬುದ್ಧನ ವರ್ಬ್ಯಾಟಮ್, ಅದದೇ ಪದಗಳು, ಅದದೇ ವಾಕ್ಯಗಳು. ಶರೀರ ಒಂದು ಕ್ಷಣದಲ್ಲಿ 10 ಶರೀರಗಳಾಗಿ ಬೇರೆ ಬೇರೆಯಾಗುತ್ತವೆ. ಒಂದು ನದಿ ಒಂದು ಕ್ಷಣದಲ್ಲಿ 10 ಬೇರೆ ಬೇರೆ ನದಿಗಳಾಗುತ್ತವೆ. ಆದ್ದರಿಂದ ಅವನು ಹೇಳುವಂತಹದ್ದು ಇದು ತಾತ್ಕಾಲಿಕ, ಅನಿತ್ಯಂ, ಅನಿತ್ಯಂ, ದುಃಖಂ. ಬುದ್ಧನ ಮಾತು ದುಃಖಂ, ಅನಿತ್ಯಂ. ಕೃಷ್ಣ ಹೇಳೋದು ಅನಿತ್ಯಂ, ಅಸುಖಂ. ದುಃಖಂ ಅಂತ ಹೇಳಲ್ಲ ಕೃಷ್ಣ, ಅಸುಖಂ ಅಂತ ಹೇಳ್ತಾನೆ. ಬುದ್ಧ ಅನಿತ್ಯಂ, ದುಃಖಂ ಅಂತ ಹೇಳ್ತಾನೆ. ಇದನ್ನು ನೆಚ್ಕೋಬೇಡ. ಒಂದು ಕ್ಷಣದಲ್ಲೇ 2 ಬೇರೆ ಬೇರೆ ಇರುತ್ತದೆ. ನೆಚ್ಕೊಳ್ಬಹುದಾದಂಥದ್ದನ್ನ. ಇದು ಇಲ್ಲ, ಬಹಳ ವಿಸ್ತೃತವಾಗಿ ಬರುತ್ತೆ. ಸಂದರ್ಭ ನೋಡ್ಕೊಂಡು ಹೊಡಿ. ಯಾವಾಗ ನರೇಂದ್ರ ಇದನ್ನೆಲ್ಲ ಒಪ್ಕೊಳ್ದಾನೆ ಇದ್ದ, ಆವಾಗ ರಾಮಕೃಷ್ಣ ಏನ್ ಮಾಡಿದ್ರು? ಸುಮ್ಮನೆ ಅವನನ್ನು ಮುಟ್ಟಿದ್ರು. ರಾಮಕೃಷ್ಣನು ಮುಟ್ಟಿದ್ರು ಅಂದ್ರೆ ಅದು ಕಥೆ ಬೇರೆ. ಏನಾಯಿತು ನರೇಂದ್ರನಿಗೆ? ತಕ್ಷಣವೇ ಕುಂಡಲಿನಿ ಜಾಗೃತವಾಗಿ ಸಹಸ್ರಾರಕ್ಕೆ ಹೋಗಿ ನಿರ್ವಿಕಲ್ಪ ಸಮಾಧಿ ಆಯಿತು. ಈಗಿರುವ ಜಾಗೃತಾವಸ್ಥೆ ತುರೀಯಾವಸ್ಥೆಗೆ ಏರಿಬಿಡ್ತು ಒಮ್ಮೆಲೆ. ಆ ತುರೀಯಾವಸ್ಥೆಯಲ್ಲಿ ನಿಮಗೆ ಈ ಪ್ರಪಂಚ ಒಂದು ಪೈಸೆಯಷ್ಟು ಪ್ರಪಂಚವಾಗಿ ಕಾಣುವುದಿಲ್ಲ. ಈ ಜಗತ್ತಾಗಿ ಲವಲೇಶವೂ ಕಾಣುವುದಿಲ್ಲ. ಯಾವುದೇ ವ್ಯಕ್ತಿ ತುರೀಯಾವಸ್ಥೆಗೆ ಹೋಗಲಿ, ಇದು ನಮ್ಗೆ ಹೀಗೆ ಕಾಣ್ತಾ ಇರೋದು ಜಾಗೃತಾವಸ್ಥೆಯಲ್ಲಿ ಮಾತ್ರ. ಸ್ವಪ್ನಾವಸ್ಥೆಯಲ್ಲೂ ಹೀಗೆ ಕಾಣುವುದಿಲ್ಲ, ಸುಷುಪ್ತಿ ಅವಸ್ಥೆಯಲ್ಲೂ ಕಾಣುವುದಿಲ್ಲ, ತುರೀಯಾವಸ್ಥೆಯಲ್ಲಂತೂ ಮೊದಲೇ ಕಾಣುವುದಿಲ್ಲ. ಇವೆಲ್ಲ ನಮ್ಮ ಪ್ರಜ್ಞೆಯ ಬೇರೆ ಬೇರೆ ಅವಸ್ಥೆಗಳು. ಒಂದು ಅವಸ್ಥೆಯಲ್ಲಿ ಏನು ಕಾಣುತ್ತೋ ಅದನ್ನು ಸತ್ಯ ಅಂತ ಕಾಣಬಾರದು. ಅದೇ ವೇದಾಂತ ಹೇಳೋದು. ಎಲ್ಲ ಅವಸ್ಥೆಗಳಲ್ಲೂ ಏನು ಕಾಣುತ್ತಿದೆಯೋ ಅದು ಮಾತ್ರ ಸತ್ಯ. ಒಂದು ಅವಸ್ಥೆಗೆ ಸೀಮಿತವಾಗಿದ್ದರೆ ಒಂದು ಸ್ಥಿತಿ ಸೀಮಿತವಾದ ಎಂದಿಗೂ ಸತ್ಯವಾಗುವುದಿಲ್ಲ. ಸತ್ಯ ಎಂದಿಗೂ ಸೀಮಿತವಲ್ಲ. ಸತ್ಯಕ್ಕೆ ಸೀಮೆ ಇಲ್ಲ. ಸತ್ಯ ಅನ್ನುವಂತಹದ್ದು ಅನಂತ, ಅದು ಶಾಂತವಲ್ಲ. ಸತ್ಯ ಬದಲಾವಣೆ ಹೊಂದುವುದೂ ಇಲ್ಲ. ಇರ್ರೆಫ್ಯೂಟಬಲ್ ಇಂಗ್ಲಿಷಲ್ಲಿ ಹೇಳ್ತಾರೆ. ಇರ್ರೆಫ್ಯೂಟಬಲ್ ಅಂದ್ರೆ ಅದನ್ನು ನಿರಾಕರಿಸುವುದಕ್ಕೆ ಸಾಧ್ಯವಿಲ್ಲದ್ದು ಅಂತ ಹೇಳಿ. ಸರಿ, ಯಾವಾಗ ರಾಮಕೃಷ್ಣರು ಮುಟ್ಟಿದರೂ ನಿರ್ವಿಕಲ್ಪ ಸಮಾಧಿಗೆ ಹೋದ, ತುರೀಯಾವಸ್ಥೆಗೆ ಹೋದ, ನೋಡ್ತಾನೆ ದಕ್ಷಿಣೇಶ್ವರದಲ್ಲಿ ನಡೆದ ಘಟನೆ. ಎದುರುಗಡೆ ರಾಮಕೃಷ್ಣರಿಲ್ಲ. ಯಾವ ಆಲದ ಮರದ ಕೆಳಗಡೆ ಕುಳಿತುಕೊಂಡು ಕಟ್ಟೆಯ ಮೇಲೆ ಇದೆಲ್ಲ ನಡೀತು. ಅವನ ನರೇಂದ್ರ ಕೂತಿದ್ದು, ರಾಮಕೃಷ್ಣರು ಮುಟ್ಟಿದ್ದು, ಆಲದ ಮರ ಇಲ್ಲ.
ಹುಕ್ಕ ಇಟ್ಕೊಂಡಿದ್ದ ನರೇಂದ್ರ ಕೈನಲ್ಲಿ, ಆ ಹುಕ್ಕ ಕಾಣ್ತಿಲ್ಲ. ಎದುರುಗಡೆ ಗಂಗಾ ನದಿ ಕಾಣ್ತಾ ಇಲ್ಲ, ಕಲ್ಕತ್ತೆ ಕಾಣ್ತಿಲ್ಲ, ಆಕಾಶ ಕಾಣ್ತಿಲ್ಲ. ಏನಿದೆ? ಏನೋ ಒಂದಿದೆ, ಹೇಳಲಾರೆ. ಇದನ್ನೇ ಹಿರಣ್ಯಗರ್ಭ ಸೂಕ್ತ ವೇದಗಳಲ್ಲಿ ಹೇಳೋದು. ಏನೋ ಒಂದಿದೆ, ಏನು ಅಂತ ಹೇಳ. ಅಸ್ತಿತ್ವ ಇದೆಯಾ? ಅಸ್ತಿತ್ವ ಇದೆ ಅಂತಲೂ ಹೇಳೋಕ್ಕಾಗಲ್ಲ. ಏನಿತ್ತು ಅದು ಹೇಳುವುದಕ್ಕೆ ಆಗೋದಿಲ್ಲ, ಯಾವ ಭಾಷೆಗೂ ಸಿಗೋದಿಲ್ಲ. ಒಂದು ರೀತಿಯ ಶೂನ್ಯ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಒಂದು ಅನುಭವ ಆಗ್ತಾ ಇದೆ ಅಷ್ಟೆ. ಆ ಅನುಭವ ಇನ್ಯಾರಿಗೂ ಹೀಗಿದೆ ಅಂತ ನಾವು ಹೇಳುವುದಕ್ಕೂ ಆಗುವುದಿಲ್ಲ. ಅದನ್ನೇ ತೈತ್ರಿಯ ಉಪನಿಷತ್ ಹೇಳುತ್ತೆ. ಅದನ್ನು ಹೇಳುವುದಕ್ಕೆ, ಅದು ಹೇಗಿದೆ ಅಂತ ಹೇಳುವುದಕ್ಕೆ ಹೋದ ಮಾತುಗಳು, ಮನಸ್ಸುಗಳು ಬರಿಗೈಯಲ್ಲಿ ವಾಪಸ್ಸಾದವು. ಆ ಸ್ಥಿತಿ ಹೇಗಿರುತ್ತೆ ಅಂತ ಹೇಳುವುದಕ್ಕೆ ಹೊರಟ ಮಾತು, ಮನಸ್ಸು ಏನೂ ಸಿಗದೆ ಬರಿಗೈಯಲ್ಲಿ ವಾಪಸ್ಸಾಯಿತು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಹೇಳುತ್ತೆ ತೈತ್ರಿಯ ಉಪನಿಷತ್ತು. ಈಗ ನರೇಂದ್ರನಿಗೆ ಖಚಿತವಾಗಿದೆ ಯಾವುದನ್ನ ಬ್ರಹ್ಮಸತ್ಯಂ ಜಗನ್ಮಿಥ್ಯ ಅಂತ ಆ ಅಷ್ಟಾವಕ್ರ ಸಂಹಿತೆಯಲ್ಲಿ ನಾನು ರಾಮಕೃಷ್ಣರ ಮುಂದೆ ಓದಿದನೋ, ಯಾವುದನ್ನು ಕುರಿತು ಗಹಗಹಿಸಿ ನಕ್ಕಿದನೋ, ಯಾವುದನ್ನು ಹಗುರವಾಗಿ ನಾನು ತಿಳಿದನೋ ಅದು ಸತ್ಯವಾಗಿದೆ. ಅದು ಹಾಗಿಲ್ಲ. ಅಷ್ಟಾವಕ್ರ ಸಂಹಿತೆ ಓದಿಸ್ತಿದ್ದರು ರಾಮಕೃಷ್ಣರು. ಇದೊಂಚೂರು ಓದಿ ಹೇಳು ನನಗೆ. ಅದರಲ್ಲಿ ಈ ಅದ್ವೈತದ ಈ ಮಾತುಗಳು ಬಂದಾಗ ಗಹಿಗಹಿಸಿ ನಕ್ಕಿದ್ದೇನು, ನಾನಿದನ್ನು ಓದಲ್ಲ ಇಂಥ ಪುಸ್ತಕಗಳನ್ನಂತ ಮಡಿಚಿಟ್ಟು ಬಂದ್ಬಿಟ್ಟೆ. ನನಗೋಸ್ಕರ ಓದೋ ಒಂದು ರಾಮಕೃಷ್ಣರು, ನಿಮಗೋಸ್ಕರವೂ ಓದಲ್ಲ ಅಂತ ಮಡಿಚಿಟ್ಟು ಬಂದ್ಬಿಟ್ಟಿದ್ದ. ಈಗ ನೋಡ್ತಾನೆ ಅನುಭವವೇ ಆಗ್ತಾ ಇದೆ. ರಾಮಕೃಷ್ಣಾಶ್ರಮದ ಹಿರಿಯ ಸನ್ಯಾಸಿಗಳು ಈ ಘಟನೆಯನ್ನು ಬಹಳ ಚೆನ್ನಾಗಿ ವರ್ಣಿಸ್ತಾರೆ. ರಾಮಕೃಷ್ಣ ಬಗ್ಗೆ ಹೇಳ್ತಾರೆ, ವಾಟ್ he could not explain with logic, he did with magic. What he could not explain with logic, he did with magic. ಮುಂದೆ ಜೀವಮಾನದಲ್ಲಿ ಒಂದು ದಿನವೂ ಕೂಡ ವಿವೇಕಾನಂದರು ಅದ್ವೈತ ವೇದಾಂತದ ನಿರಾಕರಿಸಲು ಅಷ್ಟೇ ಅಲ್ಲ, ತಮ್ಮ ಉಪದೇಶಗಳ ಪ್ರಧಾನ ಪಲ್ಲವಿಯನ್ನಾಗೇ ಮಾಡಿಕೊಂಡ್ರು. ರಾಮಕೃಷ್ಣರು ಅದನ್ನು ಓದು ಅಂತ ಹೇಳಿದ್ದಾದರೂ ಇವನು ಹಿಂದಿನ ಜನ್ಮಗಳಲ್ಲಿ ಆ ಮಾರ್ಗದಲ್ಲೇ ಹೋದವನವನು, ಅವನು ಜ್ಞಾನ ಮಾರ್ಗಾವಲಂಬಿ. ನರೇಂದ್ರ ಪ್ರಧಾನವಾಗಿ ಜ್ಞಾನ ಮಾರ್ಗಾವಲಂಬಿ, ಅದ್ವೈತ ವೇದಾಂತಿಯೇ. ಆದ್ದರಿಂದಲೇ ಅವನ ಕೈನಲ್ಲಿ ಆ ಪುಸ್ತಕ ಓದಿಸಿದ್ದು. ಇನ್ನು 15 ಜನ ಸನ್ಯಾಸಿ ಶಿಷ್ಯರಲ್ಲಿ ಯಾರ ಕೈನಲ್ಲೂ ಈ ಪುಸ್ತಕಗಳನ್ನು ಮುಟ್ಟೋದಕ್ಕೆ ಬಿಡ್ತಿರ್ಲಿಲ್ಲ ರಾಮಕೃಷ್ಣರು. ಅವ್ರಿಗೆಲ್ಲ ಭಕ್ತಿಯೋಗವನ್ನೇ ಹೇಳ್ತಾ ಇದ್ದದ್ದು. ಇದು ನಿಮಗಲ್ಲ, ಒಬ್ಬರೋ ಇಬ್ಬರೋ ಮಾತ್ರ ಸ್ವಾಮಿ ಪ್ರೇಮಾನಂದರು ಮುಂದೆ, ಅಭೇದಾನಂದರು ಪ್ರೇಮಾನಂದರು ಮುಂದೆ ಜ್ಞಾನ ಮಾರ್ಗಾವಲಂಬಿಗಳಾಗ್ತಾರೆ. ಅದು ಬೇರೆ ಕತೆ. ಇನ್ನು ಯಾರಿಗೂ ಮುಟ್ಟೋದಕ್ಕೂ ಬಿಡ್ತಿರ್ಲಿಲ್ಲ. ಯಾಕೆ? ಹಿಂದಿನ ಹಲವಾರು ಜನ್ಮಗಳಲ್ಲಿ ಯಾವ ಸಾಧನಾ ಮಾರ್ಗದಲ್ಲಿ ಇವರು ನಡೆದು ಬಂದಿದ್ದಾರೋ ಆ ಮಾರ್ಗದಲ್ಲಿಯೇ ತಗೊಂಡು ಹೋಗ್ಬೇಕು ಅವರನ್ನ. ಈ ಜವಾಬ್ದಾರಿ ಪ್ರತಿ ಗುರುವಿಗೂ ಇದೆ. ಗುರು ಸಾಧಕನಾಗಿ ಶಿಷ್ಯನಾಗಿ ತನ್ನ ಹತ್ರ ಬಂದಿರ್ತಾನಲ್ಲ, ಅವನ ಹಿಂದಿನ ಜನ್ಮಗಳ ಮಾರ್ಗವನ್ನು ಅರಿಯುವವನಾಗಬೇಕು. ಯಾವ ಮಾರ್ಗದಲ್ಲಿ ಬಂದಿದ್ದಾನೆ? ಜ್ಞಾನ ಮಾರ್ಗವೋ, ರಾಜಯೋಗವೋ, ಭಕ್ತಿಯೋಗವೋ, ಕರ್ಮಯೋಗವೋ? ಭಕ್ತಿಯೋಗದಲ್ಲಿ ನಿರಾಕಾರಿಯೋ, ಸಾಕಾರಿಯೋ, ಅಥವಾ 2-3 ಯೋಗಗಳನ್ನು ಒಟ್ಟೊಟ್ಟಿಗೆ ಸೇರಿಸ್ಕೊಂಡು ಹೊರಟಿದ್ದಾನೋ? ಸ್ವಾಮಿ ತುರಿಯಾನಂದರು ನೀರು ಒಳಗಡೆ ಹೋಗಿ ಪ್ರಾಣಾಯಾಮಗಳನ್ನು ಮಾಡಬಲ್ಲವರಾಗಿದ್ದರು. ಯಾಕೆ? ಹಿಂದಿನ ಜನ್ಮಗಳಲ್ಲಿ ಅವರು ಮಹಾರಾಜಯೋಗಿ. ಹೆಬ್ಬೆಟ್ಟನ್ನು ಕತ್ತರಿಸಿಕೊಂಡು ಮತ್ತೆ ಅದನ್ನು ಸೇರಿಸ್ಕೊಳ್ತಿದ್ರು. ಯಾರೋ ಒಬ್ಬರು ರಾಜಯೋಗದ ಕೆಲವು ವಿಚಾರಗಳನ್ನು ಒಪ್ಪಿಕೊಳ್ಳದೆ ಇದ್ದಾಗ ಅದನ್ನು ತೋರಿಸೋದಕ್ಕೆ ಹೇಳ್ತಾರೆ. ನೋಡು, ಹಠಯೋಗ ಅಂತ ಒಂದಿದೆ. ಶರೀರದ ಒಂದು ಭಾಗವನ್ನು ಕತ್ತರಿಸಿ ಯಾವ ನೋವು ಇಲ್ಲದೆ ಮತ್ತೆ ಅದನ್ನು ಸೇರಿಸ್ಕೊಳ್ಬಹುದು. ಆ ಹೆಬ್ಬೆಟ್ಟನ್ನು ಸರ್ಜರಿ ಮಾಡಬೇಕಾಗಿತ್ತು. ಯಾವ ಅನಿಸ್ಥೀಷನ್ನು ತಗೊಳ್ಳಿಲ್ಲ ಅವರು. ಏನು ಬೇಡ, ನನ್ನ ಮನಸ್ಸನ್ನು ಒಳಗೆ ಕೇಳ್ಕೊಳ್ತೀನಿ, ನೀನು ಹಾಗೆ ಮಾಡು. ಇತ್ಯಾದಿ ಎಷ್ಟೋ ನಡೆದೋಗಿದೆ. ರಾಮಕೃಷ್ಣ ಸಂಸ್ಕೃತಿಯಲ್ಲಿ ಈ ರೀತಿಯ ಪವಾಡ ಸದೃಶವಾದ ಚಿಂತನೆಗಳಿಗೆ ಒತ್ತು ಕೊಡುವುದಿಲ್ಲ. ಇಲ್ಲಿ ಕೇವಲ ಜ್ಞಾನ, ಭಕ್ತಿ, ವೈರಾಗ್ಯ, ತ್ಯಾಗ ಇದಕ್ಕೆ ಒತ್ತು ಕೊಡುವುದರಿಂದ ಇಂಥ ಸಣ್ಣ ಪುಟ್ಟ ವಿಷಯಗಳಿಗೆ ಅಲ್ಲಿ ಗಮನ ಕೊಡುವುದಿಲ್ಲ. ನಾವು ಬಹಳ ಹೇಳೋದಕ್ಕೆ ಹೋಗೋದಿಲ್ಲ. ವಿವೇಕಾನಂದರ ಜೀವನದಲ್ಲೇ ಇದನ್ನು ಹೇಳ್ತಾ ಹೋದರೆ ಒಂದು 100 ಇದೆ. ರಾಮಕೃಷ್ಣರು ಇದನ್ನು ಪ್ರೋತ್ಸಾಹಿಸಲಿಲ್ಲ, ವಿವೇಕಾನಂದರು ಇದನ್ನು ಪ್ರೋತ್ಸಾಹಿಸಲಿಲ್ಲ. ಇಡೀ ಪರಂಪರೆಯಲ್ಲೇ ಇದಕ್ಕೆ ಪ್ರೋತ್ಸಾಹವಿಲ್ಲ. ಈಗ ಏನು ಹೇಳೋದಕ್ಕೆ ಹೊರಟೆ? ನಾನು ಜಗತ್ತಿಗೆ ಬೋಧನೆ ಮಾಡುವುದಕ್ಕೆ ಬಂದಿದ್ದಾನೆ.
ಬೋಧನೆ ಮಾಡುವ ಆ ಪ್ರವೃತ್ತಿ ಒಳಗಡೆ ಜಾಗೃತವಾಗ್ತಾ ಇದೆ. ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರನ್ನು ಇಟ್ಕೊಂಡು ವೇದಾಂತ ಗ್ರಂಥಗಳನ್ನೆಲ್ಲ ಸಾಕಷ್ಟು ಈಗಾಗಲೇ ಅಧ್ಯಯನ ಮಾಡಿದ್ದ ನರೇಂದ್ರ ತನ್ನ ಸೋದರ ಸನ್ಯಾಸಿಗಳಿಗೆ ಅದನ್ನೆಲ್ಲ ತಿಳಿಸಿ ಹೇಳ್ತಾ ಇದ್ದಾನೆ. ವಿವೇಕಾನಂದರು ಅಮೆರಿಕದಲ್ಲಿ ಇಷ್ಟೆಲ್ಲ ಉತ್ಕ್ರಾಂತಿಯನ್ನೇ ಮಾಡಿಬಿಟ್ರು ಅಂತ ಹೇಳಿಬಿಟ್ಟು ಸ್ವಾಮಿ ತುರಿಯಾನಂದರಿಗೆ ಗೊತ್ತಾದ ಮೇಲೆ ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದರು ಇಂಡಿಯಾಗೆ ವಾಪಸ್ ಬಂದ ಮೇಲೆ ಏನು ಮಾತಾಡಿದ ನರೇಂದ್ರ, ಈ ರೀತಿ ಮೋಡಿಗೊಳಗಾದ್ರಲ್ಲ ಪಾಶ್ಚಿಮಾತ್ಯ ಜಗತ್ತು ಅಂತ ಹೇಳಿ ತುರಿಯಾನಂದರು ವಿವೇಕಾನಂದರ ಆ ಭಾಷಣಗಳ ಸಂಗ್ರಹವನ್ನು ತೆಗೆದು ನೋಡಿದಾಗ, ಅದನ್ನು ಓದಿದಾಗ ತುರಿಯಾನಂದರು ಹೇಳ್ತಾರೆ, ಓ ಇದನ್ನು ನಮ್ಮ ಸನ್ಯಾಸದ ಪ್ರಾರಂಭದಲ್ಲಿ ಬಾರಾನಗರದ ಮಠದಲ್ಲಿ ನರೇಂದ್ರ ಇದನ್ನೆಲ್ಲ ನಮ್ಗೆ ಹೇಳಿಬಿಟ್ಟಿದ್ದ. ಇದನ್ನೇ ಹೇಳಿದ್ದಾನೆ ಅಲ್ಲಿ. ಅಮೆರಿಕದಲ್ಲಿ ಕೊಟ್ಟ ಉಪನ್ಯಾಸಗಳನ್ನೇ ಈ ಸನ್ಯಾಸಿ ಶಿಷ್ಯರಿಗೆ ಈಗಾಗಲೇ ನರೇಂದ್ರ ಬೋಧನೆ ಮಾಡೇ ಇದ್ದ. ಉನ್ನತ ಮಟ್ಟದ ಧ್ಯಾನಾವಸ್ಥೆ ಮತ್ತು ಉನ್ನತ ಮಟ್ಟದ ಏಕಾಗ್ರತೆ, ಉನ್ನತ ಮಟ್ಟದ ಆ ವಿದ್ವತ್ ಎಲ್ಲ ಒಟ್ಟಿಗೆ ಸೇರಿ, ಜೊತೆಗೆ ಗುರು ಕೃಪೆ, ಗುರುವಿನಿಂದ ಆದಂತಹ ಅಪೂರ್ವವಾದಂತಹ ಅನುಭವಗಳು ಇದೆಲ್ಲ ಒಳಗಡೆ ಪಕ್ವಗೊಂಡು ಈಗಾಗಲೇ ಲೋಕ ಗುರುವಿನ ನಿರ್ಮಾಣ ಆಗಿಬಿಟ್ಟಿತ್ತು. ಆದರೆ ಇನ್ನೊಂದು ಬಾಕಿ ಇತ್ತು. ಪೂರ್ಣ ಶಿಕ್ಷಣಕ್ಕೆ ಇನ್ನೊಂದು ಬಾಕಿ ಇರುತ್ತೆ. ಏನದು? ಲೋಕ ರೂಢಿ ಹೇಗಿದೆ, ಜಗತ್ತು ಹೇಗೆ ನಡೆಯುತ್ತೆ. ಎಷ್ಟೇ ವಿದ್ವಾಂಸನಾಗಿರಲಿ, ಬಹಳಷ್ಟು ಜನ ಸುಧಾರಕರು ಈ ಲೋಕ ರೂಢಿಯನ್ನು ಅನುಸರಿಸದೆ ಉತ್ಕ್ರಾಂತಿಗಳನ್ನು ಮಾಡುವುದಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ದಾರೆ. ಬಹಳ ಬಹಳ ಆಳವಾಗಿ ಯೋಚನೆ ಮಾಡಬೇಕು. ಲೋಕ ಗುರುವಾಗುವುದು, ರಾಮಕೃಷ್ಣರು ಹೇಳಿದರು, ಜಗನ್ಮಾತೆ ಅವನಿಗೆ ಲೈಸೆನ್ಸ್ ಕೊಟ್ಟಿದ್ದಾಳೆ, ಯಾರಂದ್ರೆ ಅವರು ಬೋಧನೆ ಮಾಡಿದರೆ ಯಾರು ಕೇಳ್ತಾರೋ, ಯಾರಿಗೆ ಜಗನ್ಮಾತೆಯಿಂದ ಲೈಸೆನ್ಸ್ ಬಂದಿದೆಯೋ ಅವರು ಬೋಧನೆ ಮಾಡಿದರೆ ಮಾತ್ರವೇ ಜಗತ್ತು ಕೇಳುವುದು. ಈಗ ಒಂದು ಬಾಕಿ ಇದೆ ನರೇಂದ್ರನಿಗೆ ಅಥವಾ ವಿವೇಕಾನಂದರು, ಏನದು? ಲೋಕ ರೂಢಿ ಏನಿದೆ ಅದನ್ನು ತಿಳಿದುಕೊಳ್ಳಬೇಕಾಗಿದೆ. ಇದನ್ನ ಪ್ರಾಚೀನ ಶಿಕ್ಷಣ ಪದ್ಧತಿ, ದಿ ಏನ್ಷಿಯಂಟ್ ಅಕಾಡೆಮಿಕ್ ಕಲ್ಚರ್ ಆಫ್ ಇಂಡಿಯಾ, ಇದನ್ನು ಗಮನಿಸಿದೆ. 5,000 ವರ್ಷಗಳ ಅಧ್ಯಯನದಲ್ಲಿ ಇದನ್ನು ಕೂಡ ಹಾಕಿದ್ದಾರೆ. ಒಬ್ಬ ವ್ಯಕ್ತಿ ವಿದ್ಯಾವಂತ ಹೇಗಾಗ್ತಾನೆ, ಶಿಕ್ಷಣ ಹೇಗೆ ಬರುತ್ತದೆ, ಅದರಲ್ಲಿ ಸ್ಪಷ್ಟ. ಕೇವಲ ಸನ್ಯಾಸಿ ಅಲ್ಲ, ಆಧ್ಯಾತ್ಮಿಕ ಬೋಧಕರಲ್ಲ, ಲೌಕಿಕ ಶಿಕ್ಷಕ, ಲೌಕಿಕ ವಿದ್ಯೆಗಳನ್ನು ಹೇಳಿಕೊಡುವ ಶಿಕ್ಷಕನು, ಸಂಗೀತಗಾರನು, ಯಾವುದೇ ವಿದ್ಯೆಗೆ ಸಂಬಂಧಪಟ್ಟಂತ ಗುರು, ಉಪಾಧ್ಯಾಯ, ಶಿಕ್ಷಕ, ಮಾರ್ಗದರ್ಶಕ, ಪರಿಣಿತಿ ಹೇಗೆ ಬರುತ್ತದೆ. ಪ್ರಾಚೀನ ಇಂಡಿಯಾ, ಪ್ರಾಚೀನ ಭಾರತ ಇದಕ್ಕೆ ಸ್ಪಷ್ಟವಾಗಿ ಒಂದು ಸೂತ್ರ ಕೊಡುತ್ತದೆ. ಆಚಾರ್ಯಾತ್ ಪಾದಂ ಆದತ್ತೆ. ಎಷ್ಟು ದೊಡ್ಡ ಗುರುವೇ ಆಗಿರಲಿ ನಿನ್ನ ಗುರು, ನಿನ್ನ ಆಚಾರ್ಯ, ಅವನಿಂದ ನಿನಗೆ ಬರುವುದು 4 ಆಣೆ ವಿದ್ಯೆ ಮಾತ್ರ, ಪಾದಂ, ಕಾಲು ಭಾಗ ವಿದ್ಯೆ ಮಾತ್ರ. ಆಚಾರ್ಯಾತ್ ಪಾದಂ ಆದತ್ತೆ. ಪಾದಂ ಶಿಷ್ಯ ಸ್ವಮೇಧಯ. ಶಿಷ್ಯನೇ ಶಿಕ್ಷಕ ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಕೇಳಿ ಮತ್ತೆ ಮತ್ತೆ ಅದನ್ನು ಮನನ ಮಾಡ್ತಾ ವಿಶ್ಲೇಷಿಸ್ತಾ, ಹೀಗೆ ಯಾಕೆ ಹೇಳಿದ್ರು ಟೀಚರ್, ಇದು ಹೀಗಿರುತ್ತಲ್ಲ, ಹೀಗಿರಬಾರದು, ಹೇಗೆ ಯಾಕಿದು ಹೀಗಿರಬಾರದು, ಹೀಗೆ ತಗೊಂಡ್ರೆ ಏನಾಗುತ್ತೆ ಅಂತ ನಿನ್ನೊಳಗಡೆನೇ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವಿಶ್ಲೇಷಿಸ್ತಾ, ಒಳ ಹೊರಗುಗಳನ್ನು ನೋಡ್ತಾ, ಪರಿಚ್ಛೇದ ಮಾಡ್ತಾ, ಸೀಳಿ ಒಳಕ್ಕೆ ಹೋಗಿ ಅದರ ಅಂತರಾತ್ಮವನ್ನು ನೋಡ್ತಾ, ಅಂತರಾರ್ಥಗಳನ್ನು ನೋಡ್ತಾ, ಹಾಗೇನೆ ಅದಕ್ಕೆ ಸಂಬಂಧಪಟ್ಟಂತ ಇನ್ನೂ 4-6 ಪುಸ್ತಕಗಳನ್ನು ಓದ್ತಾ, ಬೇರೆ ಬೇರೆ ಲೇಖಕರು ಏನೇನು ಹೇಳಿದ್ದಾರೆ, ಎಲ್ಲಿ ಸಮನ್ವಯ ಬರುತ್ತೆ, ಎಲ್ಲಿ ವ್ಯತ್ಯಾಸ ಬರುತ್ತೆ, ವ್ಯತ್ಯಾಸ ಬರೋದಕ್ಕೆ ಕಾರಣವೇನಿರಬಹುದು. ಶಿಕ್ಷಕನಾದವನು ತರಗತಿಯ ಕೋಣೆಯಲ್ಲಿ ಅವನ ಮಾತುಗಳನ್ನು ಕೇಳಬೇಕಾದ್ದು, ಅವನ ಬೋಧನೆಗಳನ್ನು ಕೇಳಬೇಕಾದ್ದು ಎಷ್ಟು ಪ್ರಮುಖವೋ, ನೀನೇ ಕುಳಿತುಕೊಂಡು ಅದರ ಬಗ್ಗೆ ಯೋಚನೆ ಮಾಡಬೇಕಾದ್ದು ಅಷ್ಟೇ ಪ್ರಾಮುಖ್ಯ. ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಇದಕ್ಕೆ ಆಸ್ಪದ ಬಹಳ ಕಡಿಮೆ, ಬಹಳ ಆಸ್ಪದ ಇಲ್ಲ. ಹೇಳಬೇಕಾದ್ದನ್ನೆಲ್ಲ ಶಿಕ್ಷಕರು ಹೇಳ್ಬಿಡಬಾರದು. 10 ಹಿಂಟ್ಗಳು ಕೊಡಬೇಕು, ಇದರ ವಿವರಣೆಗಳನ್ನು ನೀವು ತಿಳ್ಕೊಳ್ಳಿ, ಇಂತಿಂಥ ಲೇಖಕ ಪುಸ್ತಕದಲ್ಲಿ ವಿವರಣೆಗಳು ಬರುತ್ತವೆ ಅಂತ ಅವರನ್ನ ಕೆಲಸಕ್ಕೆ ಹಚ್ಚಬೇಕು. ಅವ್ರ ಲೈಬ್ರರಿಗೆ ಓಡಬೇಕು, 10 ಲೇಖಕರ 10 ಪುಸ್ತಕ ತಗೋಬೇಕು. ಎಲ್ಲವೂ ಎಲ್ಲರಿಗೂ ಅರ್ಥವಾಗಲ್ಲ. ಸಹಜವಾಗಿ ಸ್ನೇಹಿತರು ಚರ್ಚೆಗೆ ಇಳಿತಾರೆ.
ಯಾವಾಗ ಸಹಪಾಠಿಗಳು ಸ್ನೇಹಿತರು ಚರ್ಚೆಗೆ ಇಳಿತಾರೆ, ಒಬ್ಬೊಬ್ಬಂದು ಒಂದೊಂದು ಭಾವನೆ ಬಂದು ಕೊನೆಗೆ ಎಲ್ಲ ಸಮನ್ವಯಗೊಳಿಸುವಂತಹ ಸ್ಥಿತಿಗೆ ಬಂದಾಗ ನೆನಪಿಟ್ಕೊಳ್ಳಿ, ಅದು ಮಾತ್ರವೇ ಒಳಕ್ಕೆ ಇಳಿದು ರಕ್ತದಲ್ಲಿ ತಲ್ಲೀನವಾಗಬಹುದಾದಂತಹ ಜ್ಞಾನದ ರೂಪವನ್ನು ಪಡ್ಕೊಳ್ಳುತ್ತೆ. ಇಲ್ಲಾದ್ರೂ ಕೇವಲ ಇನ್ಫಾರ್ಮೇಶನ್ ಆಗಿ ಸೂಪರ್ಫಿಷಿಯಲ್ ಆಗಿ ಮೆದುಳಿನಲ್ಲಿ ಸಿಕ್ಕಾಕೊಂಡಿರುತ್ತೆ ಅಷ್ಟೇ. ಕೆಲವು ದಿನಗಳಾದ್ಮೇಲೆ ಮರೆತು ಹೋಗ್ಬಿಡುತ್ತೆ. ಅಸಿಮ್ಯುಲೇಷನ್ ಆಗಿರಲ್ಲ, ರಕ್ತಕ್ಕೆ ಹೋಗಿರಲ್ಲ. ಅಷ್ಟೇ ಶಿಕ್ಷಕ ತರಗತಿಯಲ್ಲಿ ಹೇಳುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ವಿದ್ಯಾರ್ಥಿ ತನ್ನ ಕಡೆಯಿಂದ ತಾನು ಮಾಡಬೇಕಾದ ಪ್ರಯತ್ನ ಕೂಡ. ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ. ಇನ್ನು 4 ಸ್ನೇಹಿತರ ಕಡೆಯಿಂದ ಉಪನ್ಯಾಸಗಳನ್ನು ಕೇಳಿ ಬೇರೆ ಬೇರೆ ಕಡೆ ಎಕ್ಸ್ಪೋಷರ್ ಪಡೆದುಕೊಂಡು 10 ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಮ್ಯಾಗಝಿನ್ಸ್ ಅಲ್ಲಿ ಏನು ಬರುತ್ತೆ ಇಂಥದ್ದನ್ನೆಲ್ಲ ನೋಡಿ ಅಪ್ಡೇಟ್ ಮಾಡಿಕೊಂಡು ಇನ್ನು 4 ತನ್ನ ಶಿಕ್ಷಣವನ್ನು ಪಡ್ಕೊಳ್ಬೇಕು. ಇಷ್ಟಾದರೂ ಸಾಕಾಗಲ್ಲ. ಈಗಾಗಿದ್ದು 75%. ಇನ್ನು 25 ಪಾದಂ ಕಾಲಕ್ರಮೇಣ ಚ ವಯಸ್ಸಾಗ್ತಾ ಆಗ್ತಾ ಅನುಭವ ಆಗ್ತಾ ಲೋಕದ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಹೇಗೆ ನಡೆದಿದೆ ಇದು ಲೋಕ ರೂಢಿ. ಲೋಕ ಹೇಗೆ ಇದನ್ನು ಸ್ವೀಕರಿಸಿದೆ, ಹೇಗೆ ನಡೆದುಕೊಂಡು ಹೋಗುತ್ತೆ ಲೋಕ ರೂಢಿ. ಇದು ಆಗಬೇಕಾಗಿದೆ ನರೇಂದ್ರನಿಗೆ, ಬೇರೆ ಎಲ್ಲ ಆಗಿದೆ. ಆದ್ದರಿಂದ ಸಹಜವಾಗಿ ಬಹುದಕನಾಗಬೇಕು, ಕಾಶಿಗೆ ಹೋಗಬೇಕು ಅಂತ ಅನಿಸ್ತಾ ಇದೆ. ಕಾಶಿಗೆ ಬಂದಿದ್ದಾನೆ. ಪ್ರಮೋದದಾಸ್ ಮಿತ್ರ ಅನ್ನುವಂಥ ಮಹಾನ್ ಸಂಸ್ಕೃತ ಪಂಡಿತನ ಮನೆಯಲ್ಲಿ ವಾಸ ಮಾಡ್ತಾ ಸ್ವಾಮಿ ವಿವೇಕಾನಂದರು ಸಂಸ್ಕೃತ ವ್ಯಾಕರಣವನ್ನ ಮತ್ತು ವೇದಾಂತದ ಹಲವಾರು ಪ್ರಾರಂಭದ ಅವರ ಪ್ರಶ್ನೆಗಳನ್ನು ಕೇಳಬೇಕು. ಪ್ರಮೋದದಾಸ್ ಮಿತ್ರ ಅವರಿಗೆ ಅವರು ಬರೆದಿರ್ತಕ್ಕಂಥದ್ದು ಬ್ರಹ್ಮಸೂತ್ರಗಳ ಬಗ್ಗೆ, ವ್ಯಾಸ ಮತ್ತು ಕಪಿಲ ಮಹರ್ಷಿಗೆ ಇರ್ತಕ್ಕಂಥ ಡಿಫರೆನ್ಸ್ಗಳ ಬಗ್ಗೆ ಒಂದೊಂದಾಗಿ ಕೂದಲು ಸೀಳಿ ಅವುಗಳನ್ನೆಲ್ಲ ಸಂದೇಹಗಳನ್ನು ಪರಿಹರಿಸಿಕೊಳ್ಳೋದಕ್ಕೆ ಪತ್ರಗಳ ಮೇಲೆ ಪತ್ರಗಳು ಅವರು ಕೊಡುವಂತಹ ಉತ್ತರಗಳು ಸಂಪೂರ್ಣವಾಗಿ ಮನವರಿಕೆ ಆಯಿತು ಅಂತೇನಿಲ್ಲ. ಜೊತೆಗೆ ಅಧ್ಯಯನಾದಿಗಳು ಇದು ನಡೆಯುವ ಈ 7 ವರ್ಷಗಳ ಕಾಲ 86ಕ್ಕೆ ಹೊರಟಿದ್ದವರು. 86ರಿಂದ 93 ಈ 7 ವರ್ಷಗಳ ಕಾಲ ಭಾರತದ ಪರ್ಯಟನ ಮಾಡಿ ಲೋಕ ರೂಢಿಯನ್ನು ಅರಿತಿದ್ದು. ಜಗತ್ತು ಹೇಗೆ ನಡೀತಾ ಇದೆ, ಭಾರತ ದೇಶಕ್ಕೆ ಸಂದೇಶ ಕೊಡಬೇಕಾಗಿದೆ. ಆ ಸಂದೇಶ ಯಾವ ರೀತಿಯಲ್ಲಿರಬೇಕು. ಕೊನೆ ಅಮೆರಿಕಕ್ಕೆ ಹೋದ ಮೇಲೂ ತಮ್ಮ ಶಿಷ್ಯರ ಜೊತೆ ಇದನ್ನೆಲ್ಲ ಮಾತಾಡ್ತಾ ಇದ್ದರು. ಭಾರತ ಸಂದೇಶ ಕೊಡಬೇಕಾಗಿದೆ, ನಾನು ಭಾರತ ದೇಶಕ್ಕೆ ಯಾವ ರೀತಿಯಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಅದರ ಬಗ್ಗೆ ನಾನು ಸ್ಪಷ್ಟವಾದ ಕಾರ್ಯಸೂಚಿ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಸೇಂಟ್ ಪಾಲ್ ಜೀಸಸ್ನ ಚಿಂತನೆಗಳನ್ನು ಪ್ರಪಂಚದಾದ್ಯಂತ ಹರಡಬೇಕಾದ್ರೆ ಯಾವ ಕಾರ್ಯಸೂಚಿಯನ್ನು ಅವಲಂಬಿಸಿರಬಹುದು ಅದನ್ನು ಕೂಡ ನಾನು ಅಧ್ಯಯನ ಮಾಡ್ತಾ ಇದ್ದೇನೆ. ಹೀಗೆಲ್ಲ ತಮ್ಮ ಅಮೆರಿಕನ್ ಭಕ್ತರ ಜೊತೆ ಎಷ್ಟೋ ಸಲ ಸ್ವಾಮೀಜಿ ಚರ್ಚೆ ಮಾಡಿರ್ತಕ್ಕಂಥ ಘಟನೆಗಳನ್ನು ನೋಡ್ತೀವಿ. ಕಾಶಿಯಲ್ಲಿ ಒಂದು ಘಟನೆ ನಡೆಯಿತು. ಒಂದು ದಿನ ಒಂದು ಕೆರೆಯ ಪಕ್ಕದಲ್ಲಿ ಹೋಗ್ತಾ ಇದ್ದಾರೆ. ಹಿಂದ್ಗಡೆಯಿಂದ ದೊಡ್ಡ ದೊಡ್ಡ ಕೋತಿಗಳು ಅದು ಏನಾಯಿತೋ ಏನೋ ಅದಕ್ಕೆ ಇವರನ್ನು ಅಟ್ಟಿಸ್ಕೊಂಡು ಬಂದವು. ವಿಚಿತ್ರವಾಗಿ ಹಲ್ಗಿಂಜುತ್ತಾ ಕಿರಿಚುತ್ತಾ ಬಂದು ನಡ್ಕೊಂಡು ಹೋಗ್ತಾ ಇದ್ರೆ ಇವರು ಪಾದಗಳನ್ನು ಕಚ್ಚೋದು. ದೊಡ್ಡ ದೊಡ್ಡ ಕೋತಿಗಳು ಸುಮಾರು 2.5 ಅಡಿ, ಹತ್ರ 3 ಅಡಿ ಕೋತಿ, ಒಂದಲ್ಲ ಎರಡಲ್ಲ 3 ಅಡಿ ಎತ್ತರದ ಕೋತಿಗಳು. ವಿವೇಕಾನಂದರು ಏನಪ್ಪ ಇದು ಹೊಸ ಅನುಭವ, ಏನಪ್ಪ ಇದು ಅಂತ ಹೇಳ್ಬಿಟ್ಟು ಜೋರಾಗಿ ಓಡೋದಕ್ಕೆ ಪ್ರಾರಂಭ ಮಾಡಿದರು. ಅವರು ಓಡಿದಷ್ಟು ಅವರಿಗಿಂತಲೂ ವೇಗವಾಗಿ ಓಡಿ ಕೆಲವೆಲ್ಲ ಮುಂದ್ಗಡೆಯಿಂದ ಕೆಲವು ಹಿಂದ್ಗಡೆಯಿಂದ ಬಂದು ಕಚ್ಚೋದಕ್ಕೆ ಪ್ರಾರಂಭ ಮಾಡಿದವು. ಇದನ್ನು ದೂರದಿಂದ ನೋಡ್ತಾ ಇದ್ದಂಥ ಒಬ್ಬ ವೃದ್ಧ ಸಾಧು ಅಲ್ಲಿಂದಲೇ ಕೂತ್ಕೊಂಡ, ಹೆದರಿಸಿ ಓಡಿಸು. ಉಪಾಯ ಗೊತ್ತಾಯ್ತು. ಈಗ ಅವುಗಳ ಕಡೆಗೆ ಬಿರದೆ ಕಣ್ಣು ಬಿಡುತ್ತಾ ಅವುಗಳನ್ನ ಹೆದರಿಸುವ ರೀತಿಯಲ್ಲಿ ಓಡಿಸುವ ರೀತಿಯಲ್ಲಿ ಮುಷ್ಟಿ ಹಿಡಿದು ಅವಳ ಕಡೆಗೆ ಸಾಗಿದರು. ಎಲ್ಲ ಕೋತಿಗಳು ಕಾಲು ಕಿತ್ತು ಆ ಕಡೆಗೆ ಓಡಿದವು. ಸಣ್ಣ ಘಟನೆ, ಇದನ್ನು ಚೆನ್ನಾಗಿ ವಿವರಣೆ ಕೊಡ್ತಾರೆ ವಿವೇಕಾನಂದರು. ಏನದು ಇದು ಸಂದೇಶ, ಇದರಿಂದ ಕಲಿತ ಪಾಠವೇನು? ಫೇಸ್ ದಿ ಬ್ರೂಟ್ಸ್. ಜೀವನದಲ್ಲಿ ಬರುವಂತಹ ಸಮಸ್ಯೆಗಳು, ಜೀವನದಲ್ಲಿ ಬರುವಂತಹ ಕಷ್ಟಗಳು, ಕೋಟಲೆಗಳು, ದುರಂತಗಳು ನಿನ್ನನ್ನು ಕಚ್ಚಿ, ನಿನ್ನನ್ನು ತಿಂದು, ನಿನ್ನನ್ನು ಮುಗಿಸ್ಬಿಡ್ತೇನೆ ಅಂತ ಹೇಗೋ ಮುಖ ಮಾಡಿಕೊಂಡು, ವಿಕೃತ ಮುಖ ಮಾಡಿಕೊಂಡು ಹೆದರಿಸುವುದಕ್ಕೆ ಬರುವ ಕಷ್ಟ ಕೋಟಲೆಗಳಿಗೆ ಹೆದರಬೇಡ.
ಎದುರಿಸು. ಹೆದರಬೇಡ, ಎದುರಿಸು. ಅವುಗಳನ್ನೇ ಹೆದರಿಸು. ನೀನು ಓಡಬೇಡ, ಅವುಗಳು ಓಡುವಂತೆ ಮಾಡು. ಫೇಸ್ ದಿ ಬ್ರೂಟ್ಸ್. ಇದು ವಿವೇಕಾನಂದ ಜಗತ್ತಿಗೆ ಕೊಟ್ಟಂತ ಮೊದಲ ಸಂದೇಶ. ಕಾಶಿಯಲ್ಲೇ ನಡೆದ ಘಟನೆ. ನಿನ್ನೆ ಉಪನ್ಯಾಸದಲ್ಲಿ ಹೇಳಿದೆ, ಭಗವಾನ್ ಬುದ್ಧ ತನ್ನ ಮೊದಲ ಉಪದೇಶವನ್ನು ಕೊಟ್ಟಿದ್ದು ಕಾಶಿಯಲ್ಲಿ. ಶಂಕರಾಚಾರ್ಯರು ತಮ್ಮ ಮೊದಲ ಉಪದೇಶವನ್ನು ಕೊಟ್ಟಿದ್ದು ಕಾಶಿಯಲ್ಲಿ. ಇವತ್ತು ಸ್ವಾಮಿ ವಿವೇಕಾನಂದ ತಮ್ಮ ಮೊದಲ ಉಪದೇಶ ಕೊಡ್ತಾ ಇರತಕ್ಕಂಥದ್ದು ಕಾಶಿಯಲ್ಲಿ. ಇದರ ಹಾಗೆ ಇದನ್ನು ಮೀರಿಸುವಂತಹ ಒಂದು ಘಟನೆ ಹಿಮಾಲಯದಲ್ಲಿ ಓಡಾಡ್ತಾ ಇದ್ದಾಗ ನಡೆಯಿತು. ಇದು ಎರಡನೇ ಸಲ ಕಾಶಿಯಿಂದ ವಾಪಸ್ಸು ಹೋಗಿ ಬಾರಾನಗರ ಮಠದಲ್ಲಿ ಕೆಲವು ದಿನ ಇದ್ದು, ಈಗ ಕಾಶಿಯಲ್ಲಿ ಬಹಳ ದಿನ ಇಲ್ಲದೆ ಎರಡನೇ ಸಲ ಮತ್ತೊಮ್ಮೆ ಹಿಮಾಲಯದಲ್ಲಿ ಹೋಗಬೇಕು ಅಂತ ಹಿಮಾಲಯದ ಒಳಗಡೆ ಹೋಗಬೇಕು. ಹಿಮಾಲಯದ ಒಳಕ್ಕೆ ಯಾಕೆ ಹೋಗಬೇಕು ಅಂತಂದ್ರೆ, ನಿನ್ನೆ ಹೇಳಿದೆ, ಸಾಮಾನ್ಯವಾಗಿ ದಶನಾಮಿ ಪದ್ಧತಿ, 10 ಬೇರೆ ಬೇರೆ ರೀತಿಯ ಉಪನಾಮಗಳನ್ನು ಪಡೆದುಕೊಂಡಿರತಕ್ಕಂತಹ ಸನ್ಯಾಸಿಗಳು. ಕೆಲವು ಸನ್ಯಾಸಿಗಳ ಹೆಸರಿನಲ್ಲಿ ಭಾರತಿ ಅಂತ ಬರುತ್ತೆ. ಚಂದ್ರಶೇಖರ ಭಾರತಿ ಶೃಂಗೇರಿಯಲ್ಲಿದ್ದರು. ಚಂದ್ರಶೇಖರ ಭಾರತಿ. ಗಿರಿ ಅಂತ ಕೆಲವರ ಹೆಸರುಗಳಲ್ಲಿ ಬರುತ್ತೆ. ಇನ್ನು ಕೆಲವು ಹೆಸರು ಸರಸ್ವತಿ, ನಮ್ಮದು ಸರಸ್ವತಿ. ಇನ್ನು ಕೆಲವು ಹೆಸರುಗಳಲ್ಲಿ ಪುರಿ ಅಂತ ಬರುತ್ತದೆ. ಇನ್ನು ಕೆಲವರು ಅರಣ್ಯ, ವಿದ್ಯಾರಣ್ಯ. ಹೀಗೆ ಸನ್ಯಾಸಿಗಳ ಹೆಸರಿನ ಕೊನೆಯಲ್ಲಿ ಇವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಉಪನಾಮಗಳ ತರ ಬರುತ್ತವೆ. 10 ಬೇರೆ ಬೇರೆ ಬರುತ್ತವೆ. ಇದನ್ನು ದಶನಾಮಿ ಸಂಪ್ರದಾಯ, ಇದನ್ನು ಕೂಡ ಆಚಾರ್ಯ ಶಂಕರರೇ ಇದನ್ನೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದು. ದಶನಾಮಿ ಸಂಪ್ರದಾಯ ಅಂತ ಕರಿತೀವಿ. ಈ ದಶನಾಮಿ ಸಂಪ್ರದಾಯದಲ್ಲಿ ಸನ್ಯಾಸಿಗಳಿಗೆ ಕೆಲವು ದೀಕ್ಷೆಗಳಿವೆ. 4 ಧಾಮಗಳು, ಚತುರ್ಧಾಮಗಳು, ಬದರಿ, ದ್ವಾರಕ, ರಾಮೇಶ್ವರ, ಪುರಿ. ಈ 4 ಧಾಮಗಳನ್ನು ಸಂದರ್ಶಿಸಬೇಕು. ಕೆಲವು ದಿನಗಳ ಕಾಲ ಅಲ್ಲಿದ್ದು ತಪಸ್ಸಿನಲ್ಲಿ ತೊಡಗಿಸಿಕೊಳ್ಳಬೇಕು. ಇನ್ನು ಇತ್ತೀಚೆಗೆ ಸನ್ಯಾಸಿಗಳು, ಗೃಹಸ್ಥರು ಎಲ್ಲ ಹೋಗುವಂತಹ 4 ಧಾಮಗಳು ನೆನ್ನೆ ಹೇಳಿದೆ. ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ್, ಬದರಿನಾಥ್. ಅದು ಸನ್ಯಾಸಿಗಳಿಗೆ ಅಷ್ಟು ಒಂದು ರೀತಿಯಲ್ಲಿ ಅನಿವಾರ್ಯ ಅಂತೇನಿಲ್ಲ. ಸನ್ಯಾಸಿಗಳಿಗೆ ಅನಿವಾರ್ಯವಾಗಿರತಕ್ಕಂತಹದ್ದು ಬದರಿನಾಥ್ ಮತ್ತು ದ್ವಾರಕ, ರಾಮೇಶ್ವರ ಮತ್ತು ಪುರಿ. ಈ ಬದರಿನಾಥ್ ದರ್ಶನಕ್ಕೆ ಹೋಗಿ ಬರೋಣ. ಸಾಲದ್ದಕ್ಕೆ ಹಿಮಾಲಯ ಅಂತಂದ್ರೆ, ಬಾಲ್ಯಾವಸ್ಥೆಯಿಂದಲೂ ನರೇಂದ್ರನಾಥನಿಗೆ ಹಿಮಾಲಯ ಅಂತಂದ್ರೆ ಆ ಪದ ಕಿವಿಗೆ ಬಿದ್ರೇನೆ ಮೈ ರೋಮಾಂಚವಾಗ್ತಿತ್ತು. ನನ್ನ ಜೀವಮಾನವನ್ನೆಲ್ಲ ಹಿಮಾಲಯದಲ್ಲಿ ಕಳೀಬೇಕು ಅಂತ ಅದೆಷ್ಟು ಸಲ ಅಂದ್ಕೊಂಡಿದ್ನೋ ಏನು ಕಥೆ. ಧ್ಯಾನ, ವೈರಾಗ್ಯ, ಸನ್ಯಾಸಿ. ಯಾರೋ ಒಬ್ಬ ಸನ್ಯಾಸಿ ನರೇಂದ್ರ 5 ವರ್ಷದ ಹುಡುಗ ಆಗಿದ್ದಾಗ ಅವನ ಹಸ್ತವನ್ನು ನೋಡಿ ಹೇಳಿದ್ದ, ಮಗು ಮುಂದೆ ನೀನು ಸನ್ಯಾಸಿ ಆಗ್ತೀಯ, ಇದು ನೋಡು, ಇದು ಸನ್ಯಾಸಿ ರೇಖೆ. ಅದನ್ನು ಕೇಳಿ ಎಷ್ಟು ಖುಷಿಯಾಗಿಬಿಟ್ಟಿದ್ದ ನರೇಂದ್ರ ಅಂದ್ರೆ, ತನ್ನ ಸ್ನೇಹಿತರಿಗೆಲ್ಲ ಎಷ್ಟು ಸಲ ತೋರಿಸಿದ್ರು ಸಾಲದು, ನಾನು ಬೆಳೆದು ದೊಡ್ಡವನಾದ್ಮೇಲೆ ಸನ್ಯಾಸಿ ಆಗ್ತೇನೆ, ಇದು ನೋಡಿ, ಇದು ಸನ್ಯಾಸಿ ರೇಖೆ. ನರೇಂದ್ರನ ಕೈನಲ್ಲಿ ಸನ್ಯಾಸಿ ರೇಖೆ ಇರೋದು ನೋಡಿ ಅವನ ಪ್ರಿಯ ಸ್ನೇಹಿತರಿಗೆಲ್ಲ ತಾವೂ ಸನ್ಯಾಸಿಗಳಾಗಬೇಕು ಅಂತ ಆಸೆ ಆಗಿದೆ. ತಮ್ಮ ಹಸ್ತದಲ್ಲೂ ಸನ್ಯಾಸ ರೇಖಾ ಇದೆಯೇನೋ ಅಂತ ನೋಡ್ಕೊಳಕ್ ಹೋಗ್ತಾರೆ. ಪಾಪ ಯಾರ ಹಸ್ತದಲ್ಲೂ ಇಲ್ಲ, ಅವರು ಸನ್ಯಾಸಿಗಳು ಆಗಲಿಲ್ಲ. ಅದು ಬೇರೆ ವಿಷಯ. ಬಾಲ್ಯಾವಸ್ಥೆಯಿಂದಲೂ ಹಿಮಾಲಯ ಮತ್ತು ಗೈರಿಕ ವಸನಧಾರಿ, ಕಾವಿ ಬಟ್ಟೆ ಹಾಕೊಂಡಿರುವ ವ್ಯಕ್ತಿಗಳು ಸನ್ಯಾಸ ಅನ್ನುವಂತಹ ಪದವೇ, ಧ್ಯಾನ ಇತ್ಯಾದಿಗಳೆಲ್ಲ ಕಿವಿಗೆ ಬಿದ್ರೇನೆ ಮೈ ರೋಮಾಂಚನವಾಗುವ ಅವರ ಸಂಸ್ಕಾರಗಳು, ಅವರು ಪಡ್ಕೊಂಡು ಬಂದಿರತಕ್ಕಂಥ ಸಂಸ್ಕಾರಗಳು ತಕ್ಕಂತೆ ಅವರ ನಡವಳಿಕೆಗಳು, ಅವರ ವ್ಯಕ್ತಿತ್ವಗಳು ಕೂಡ ಮೂಡಿ ಬರುತ್ತವೆ ಅಂತ ಅನ್ನೋದು ಬೇರೆ ವಿಷಯ. ಹಿಮಾಲಯಕ್ಕೆ ಹೋಗಬೇಕು, ಅಲ್ಲಿ ಒಂದು ಗುಹೆಯನ್ನು ಆರಿಸಿಕೊಳ್ಳಬೇಕು, ದಿನಗಳಗಟ್ಟಲೆ ಅಲ್ಲಿ ಧ್ಯಾನದಲ್ಲಿ ಸಮಯವನ್ನು ಕಳೆಯಬೇಕು. ಧ್ಯಾನ ಧ್ಯಾನ ಧ್ಯಾನ. ವಿವೇಕಾನಂದರನ್ನ, ನರೇಂದ್ರನ ನೋಡಿ ರಾಮಕೃಷ್ಣ ಹೇಳ್ತಿದ್ರು, ಅವನು ಧ್ಯಾನ ಸಿದ್ಧ. ಧ್ಯಾನದಲ್ಲಿ ಸಿದ್ಧಿ ಈಗಾಗಲೇ ಆಗಿ ಹೋಗಿದೆ. ಹೊಸದಾಗಿ ಯಾವ ಸಾಧನೆಯೂ ಮಾಡಬೇಕಾಗಿಲ್ಲ. ಯಾವ ಮಟ್ಟದ ಧ್ಯಾನ ಸಿದ್ಧ ನರೇಂದ್ರ ಅಂತಂದ್ರೆ, ಹುಡುಗನಾಗಿದ್ದಾಗಲೇ, ಬುದ್ಧಿ ಬಂದಾಗನಿಂದಲೇ ರಾತ್ರಿ ಮಲಕೊಂಡ್ರೆ ಎರಡು ಕಣ್ಣಿನ ಬ್ರೋಸ್ ಹುಬ್ಬುಗಳ ನಡುವೆ, 2 ಕಣ್ಣಿನ ಹುಬ್ಬುಗಳ ನಡುವೆ ಹಾಸಿಗೆ ಮೇಲೆ ಮಲಕೊಂಡ್ರೆ ಸಾಕು, ಇನ್ನೇನು ನಿದ್ದೆ ಮಾಡಬೇಕು ಅಂತ ವೇಳೆಗೆ ಹುಬ್ಬುಗಳ ನಡುವೆಯಿಂದ ಒಂದು ಜ್ಯೋತಿ ಹೊರಕ್ಕೆ ಬರುವುದು ಪ್ರತಿನಿತ್ಯ. ಕೊನೆಯ ದಿನ ಸ್ವಾಮಿ ವಿವೇಕಾನಂದರು ಜೀವಿತಾವಧಿಯ ಕೊನೆಯ ದಿನ ಕಳೆಯುವವರೆಗೆ ಇದು ಅವರಿಗೆ ಆಗ್ತಾ ಇದ್ದಂಥ ಒಂದು ಅನುಭವ. ಮಲಕ್ಕೊಂಡ್ರೆ ಭೂಮಧ್ಯಗಳ ನಡುವಿನಿಂದ ಒಂದು ಜ್ಯೋತಿ ಬರುವುದು. ಮೊದಲು ಸಣ್ಣ ಕಿರಣ, ಆಮೇಲೆ ಬೃಹತ್ತಾದ ಕಿರಣ, ದೊಡ್ಡ ಕಿರಣ,
ಮಲಗಿರುವ ಕೋಣೆ, ಇಡೀ ಕೋಣೆಯನ್ನೆಲ್ಲ ಬೆಳಕು ವ್ಯಾಪಿಸಿಬಿಡುತ್ತದೆ. ಆ ಬೆಳಕಿನ ದೊಡ್ಡ ಅಲೆಯಲ್ಲಿ ನರೇಂದ್ರನ ಮನಸ್ಸು ಮುಳುಗುತ್ತದೆ. ಕಣ್ಣು ಮುಚ್ಚಿಕೊಂಡು ಏನೋ ಒಂದು ರೀತಿ ಅವ್ಯಕ್ತವಾದ ಒಂದು ಆನಂದ, ಆ ಆನಂದವನ್ನು ಅನುಭವಿಸ್ತಾ ನಿದ್ದೆಗೆ ಜಾರಿ ಬಿಡ್ತಿದ್ದ ನರೇಂದ್ರ. ಇದು ರಾಮಕೃಷ್ಣರು ಕೇಳಿದರು, ನರೇಂದ್ರ ಹೇಳಿರಲಿಲ್ಲ. ಆದರೆ ರಾಮಕೃಷ್ಣರು ನರೇಂದ್ರನ ಎಷ್ಟೋ ಪ್ರಶ್ನೆಗಳನ್ನು ಕೇಳಿದರು. ಸಪ್ತಋಷಿ ಮಂಡಲದಲ್ಲಿ ನಾನು ನೋಡಿದ ಋಷಿ ಇವನೇನೋ ಬೇರೇನೋ ಅಂತ ಖಾತ್ರಿ ಮಾಡಿಕೊಳ್ಳೋದಕ್ಕೆ ರಾಮಕೃಷ್ಣರು ಏನೇನೋ ಕೇಳಿದರು. ನರೇನ್, ನೀನು ಬಿದ್ದೀಯಾ ಯಾವಾಗಲಾದರೂ? ಇದನ್ನು ಹೇಳಿಲ್ಲ ನರೇಂದ್ರ. ನೀನು ಯಾವಾಗಲಾದರೂ ಬಿದ್ದೀಯಾ? ಹೌದು, ಬಿದ್ದಿದ್ದೆ. ನೀನು ಮಲಗಿರುವಾಗ ಹುಬ್ಬುಗಳ ನಡುವೆಯಿಂದ ಜ್ಯೋತಿರ್ಮಂಡಲ ಬರುತ್ತದೆಯೋ? ಹೌದು, ಬರುತ್ತದೆ. ಒಂದೊಂದೇ ಕೇಳಿಸ್ಕೊಂಡು ಇವನೇ ಆ ಸಪ್ತರ್ಷಿ ಮಂಡಲದ ಋಷಿ, ಖಾತ್ರಿ ಆಯಿತು ಅಂತ ಇಟ್ಕೊಳ್ಳಿ. ಈ ಮಟ್ಟಕ್ಕೆ ಧ್ಯಾನ ಸಿದ್ಧ. ಸಹಜವಾಗಿಯೇ ಎಲ್ಲಾದರೂ ಒಂದು ಗುಹೆ, ನಿರ್ಜನ ಪ್ರದೇಶ, ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋದಾಗಲೂ ಕೂಡ ಕಂಡು ಬಂದರೆ ಅವರಿಗೆ ಗೊತ್ತಿಲ್ಲದೆ ಮನಸ್ಸು ಧ್ಯಾನಸ್ಥವಾಗಿಬಿಡ್ತಿತ್ತು. ಹಿಮಾಲಯದಲ್ಲಿ ಒಂದು ಗುಹೆಗೆ ಹೋಗಿ ಅಲ್ಲಿ ಧ್ಯಾನದಲ್ಲೇ ಸಮಯ ಕಳೆಯಬೇಕು, ಇದು ಒಂದು ಉದ್ದೇಶ. ಹೀಗೆಯೇ ಹಿಮಾಲಯದಲ್ಲಿ ಹೋಗಿದ್ದಾರೆ. ಚಳಿ, ಸಾಕಷ್ಟು ಚಳಿ. ಹಲವಾರು ಜನ ಹಿಮಾಲಯದಲ್ಲಿ ಸಾಧುಗಳು ಧ್ಯಾನಕ್ಕೆ ರಾತ್ರಿ ಪೂರ್ತಿ ಕೂತ್ಕೊಳ್ತಾರೆ. ಅಲ್ಲಿ ಚಳಿಗೆ ಏನು ಮಾಡ್ತಾರೆ, ಒಂದಷ್ಟು ಅಗ್ಗಿಷ್ಟಕ್ಕೆ ಒಂದಷ್ಟು ಸೌದೆ ಹಾಕ್ಕೊಂಡು ಅದಕ್ಕೆ ಬೆಂಕಿ ಹಚ್ಕೊಂಡು ಚಳಿ ಆಗದಂತೆ ಅದು ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಧ್ಯಾನಕ್ಕೆ ಕೂಡ್ತಾರೆ. ಗಂಟೆಗಟ್ಟಲೆ ಕೂಡ್ತಾರೆ. ಕೆಲವರೆಲ್ಲ ಅರ್ಧರಾತ್ರಿವರೆಗೆ, ಇನ್ನು ಕೆಲವರು ಇಡೀ ರಾತ್ರಿ ಪೂರ್ತಿ. ಅವರವರ ಸಾಮರ್ಥ್ಯಾನುಗುಣವಾಗಿ ಎಲ್ಲರೂ ಧ್ಯಾನಕ್ಕೆ ಕೂಡ್ತಾರೆ. 4-6 ಜನ ಸಾಧುಗಳು ಒಟ್ಟಿಗೆ ಇದ್ದರಂತೂ ಎಲ್ಲರದು ಏಕಮನಸ್ಕತೆ, ಸಮಾನ ಮನಸ್ಕತೆ ಇದ್ದರಂತೂ ಅದು ಇನ್ನಷ್ಟು ಚೆನ್ನಾಗಿರುತ್ತೆ. ಹೀಗೆಯೇ ಸ್ವಾಮಿ ವಿವೇಕಾನಂದರು, ಇನ್ನು ಕೆಲವರು ಸಾಧುಗಳು ಅಲ್ಲೇ ಧ್ಯಾನಕ್ಕೆ ಕುಳಿತಿದ್ದಾರೆ. ಸಾಕಷ್ಟು ಹೊತ್ತು ಧ್ಯಾನ ಮಾಡಿದ್ದಾರೆ. ಅವರಲ್ಲಿ ಒಬ್ಬ ಸನ್ಯಾಸಿ ವಿವೇಕಾನಂದರನ್ನು ವಿಶೇಷವಾಗಿ ಆಕರ್ಷಿಸಿದ್ದ. ಕಾರಣವಿಷ್ಟೇ, ಮಹಾ ತೇಜಃಪುಂಜವಾದ ಮುಖ ನೋಡದೆ ಗೊತ್ತಾಗುತ್ತೆ. ಮಹಾ ವೈರಾಗ್ಯವಂತ, ಸಾಕಷ್ಟು ಆಳವಾಗಿ ಸನ್ಯಾಸ ಜೀವನದಲ್ಲಿ ಆಳವಾಗಿ ಹೋದವರು, ಒಂದಷ್ಟು ಬಹುಶಃ ಅನುಭವಗಳು ಕೂಡ ಆಗಿರಬೇಕು. ಇದೆಲ್ಲ ಸ್ಪಷ್ಟವಾಗಿ ಕಾಣುವ ಹಾಗೆ ಮುಖ ಇದೆ. ಆ ಸಾಧು ವಿವೇಕಾನಂದರನ್ನು ಕೇಳಿದ, ಸ್ವಾಮೀಜಿ, ನೀವು ಪವಹಾರಿ ಬಾಬಾ ಬಗ್ಗೆ ಕೇಳಿದ್ದೀರಾ? ವಿವೇಕಾನಂದರು ಹೇಳಿದರು, ಕೇಳಿದ್ದೇನೆ. ಅವರ ಆಶ್ರಮದಲ್ಲಿ ಒಂದು ಸಲ ಕಳ್ಳತನವಾಯಿತು, ನಿಮಗೆ ಗೊತ್ತಿದೆಯಾ? ಗೊತ್ತಿದೆ. ಅದರ ಬಗ್ಗೆ ಕೂಡ ಕೇಳಿದ್ದೇನೆ. ಮುಂದೆ ಆ ಕಳ್ಳ ಏನಾದ ಅಂತ ನಿಮ್ಗೆ ಗೊತ್ತಾ? ಅದು ಗೊತ್ತಿಲ್ಲಪ್ಪ. ಏನಾಗಿತ್ತು ಅಂದರೆ, ವಿವೇಕಾನಂದರು ಈ ಪರಿವ್ರಾಜಕ ದಿನಗಳಲ್ಲಿ ಬಹುದಕ ಜೀವನದಲ್ಲೇ ಗಜಿಯಾಬಾದ್ ಅಂತ ಬರುತ್ತೆ ಅಲಹಾಬಾದ್ ಹತ್ರ, ಅಲ್ಲಿ ದೊಡ್ಡ ಸಾಧುಗಳಿದ್ದಾರೆ. ಪವಹಾರಿ ಬಾಬಾ, ಪವಾಹಾರಿ ಅಂದರೆ ಗಾಳಿಯನ್ನೇ ತಿಂದು ಅದರ ಮೇಲೇನೆ ಜೀವನ ಮಾಡುವ ಬಾಬಾ. ಸಾಕಷ್ಟು ಆಧ್ಯಾತ್ಮಿಕವಾಗಿ ಮುಂದುವರೆದಿದ್ದಾರೆ. ಉನ್ನತ ಮಟ್ಟದ ಅನುಭವಗಳೆಲ್ಲ ಅವ್ರಿಗಾಗಿದೆ. ಸುದ್ದಿ ಕೇಳಿ ಆ ಬಾಬಾನ ದರ್ಶನ ಮಾಡೋಣ ಅಂತ ವಿವೇಕಾನಂದರು ಹೋಗಿದ್ದರು. ಅವನ ದರ್ಶನವೂ ಆಯಿತು. ಇಬ್ಬರು ಆತ್ಮೀಯ ಸ್ನೇಹಿತರು ಆದರು. ಯಾವ ಮಟ್ಟದ ಬಾಬಾ ಇವರು, ತಪಸ್ವಿ ಇವರು ಅಂದರೆ, ಹಾವು ಬಂದು ಅವರನ್ನು ಕಚ್ಚಿ ಹೋಗ್ಬಿಟ್ಟಿತ್ತು. ಆವಾಗ ಇವರು ಒಂದು ಸ್ವಲ್ಪವೂ ಬೇಸರಿಸ್ಕೊಂಡಿರಲಿಲ್ಲ. ಸುತ್ತ ಇದ್ದ ಜನ ಬಂದು, ಹಾವು ಬಂದು ಕಚ್ಚತಲ್ಲ ನಿಮಗೆ ಅಂದರೆ, ಅದು ಹಾವಲ್ಲ, ನನ್ನ ಪ್ರಿಯತಮನಾದ ಪರಮಾತ್ಮನಿಂದ ನನಗೇನೋ ಸಂದೇಶ ಕೊಡುವುದಕ್ಕೆ ಬಂದಿದ್ದ ಸಂದೇಶ ವಾಹಕ, ಅದು ಹಾವಲ್ಲ. ಎಷ್ಟರ ಮಟ್ಟಿಗೆ ಶಾಂತ ಮನಸ್ಕರು, ಅಷ್ಟರ ಮಟ್ಟಿಗೆ ಉನ್ನತ ಮಟ್ಟದಲ್ಲಿ ಉನ್ನತ ಸ್ಥಿತಿಯಲ್ಲಿ ನೆಲೆಸಿದ್ದಂತಹ ಮಹಾಸಾಧುಗಳವರು. ಅವರ ಆಶ್ರಮದಲ್ಲಿ ಕಳ್ಳತನ ಆಯಿತು. ಒಬ್ಬ ಕಳ್ಳ ಬಂದಿದ್ದಾನೆ, ಬಹುಶಃ ಹಗಲು ಹೊತ್ತೆ ಅಂತ ಕಾಣುತ್ತೆ. ಅವರು ಎಲ್ಲೋ ಹೊರಗಡೆ ಇನ್ಯಾವುದೋ ಒಂದು ಕೋಣೆಯಲ್ಲಿದ್ದರು, ಭಕ್ತರ ಜೊತೆ ಮಾತಾಡ್ತಾ ಇದ್ರು. ಬಹಳ ಏನು ಭಕ್ತರ ಜೊತೆ ಮಾತಾಡೋರು ಅಲ್ಲ ಅವರು. ಒಟ್ಟಿನಲ್ಲಿ ಗುಹೆ, ಭೂಮಿಯ ಒಳಗಡೆನೆ ಒಂದು ಗುಹೆ ತೋಡ್ಕೊಂಡು ಅದರ ಒಳಗಡೆನೆ ಸಾಧನಾದಿಗಳನ್ನ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಂಥ ಬಾಬಾಗಳವರು. ಸರಿಯಾದ ಸಮಯ ನೋಡಿಕೊಂಡು ಕಳ್ಳ ಬಂದಿದ್ದಾನೆ. ಇಂಥ ಸಾಧುಗಳ ಹತ್ರ ಏನು ಇದ್ದಿತ್ತು? ಅಲ್ಲಿ ಇದ್ದಿದ್ದು ಅಡುಗೆ ಪಾತ್ರೆಗಳು. ಅಡುಗೆ ಕೋಣೆಯಲ್ಲಿ 4 ಅಡುಗೆ ಪಾತ್ರೆಗಳು ಇದ್ದವು. ಆ ಅಡುಗೆ ಪಾತ್ರೆಗಳನ್ನೇ ಕೈಯಲ್ಲಿ ಇಟ್ಕೊಂಡು ಹೋಗೋಣ ಅಂತ ಬಹುಶಃ ಬ್ಯಾಗ್ನಲ್ಲೆಲ್ಲೋ ಹಾಕೊಳ್ತಾ ಇದ್ದ ಅಂತ ಕಾಣುತ್ತೆ ಕಳ್ಳ. ಆ ವೇಳೆಗೆ ಈ ಸಾಧುಗಳು ಬಂದ್ಬಿಟ್ರು. ಅವರನ್ನು ನೋಡಿದ್ದ ತಡ
ಆ ಪಾತ್ರೆಗಳನ್ನು ತಗೊಂಡು ಜೋರಾಗಿ ಓಡದ ಕಳ್ಳ. ಸಾಧುಗಳು ಇವನಲ್ಲಿ ಬಿಟ್ಟು ಹೋಗಿದ್ನಲ್ಲ ಪಾತ್ರೆಗಳು, ಆ ಪಾತ್ರೆಗಳನ್ನು ಕೈಯಲ್ಲಿ ಹಿಡ್ಕೊಂಡು ಅವನಿಗಿಂತಲೂ ವೇಗವಾಗಿ ಓಡಿ ಅವನನ್ನು ಹಿಡಿದು ಅವನ ಮುಂದೆ ಅದನ್ನಿಟ್ಟರು. ಕೈ ಜೋಡಿಸ್ಕೊಂಡು ಕೇಳಿದ್ರು, ಹೇ ನಾರಾಯಣ, ಈ ಪಾತ್ರೆಗಳು ನಿನ್ನದೇ, ಇದನ್ನು ಯಾಕೆ ಬಿಟ್ಟು ಬಂದೆ? ನಾರಾಯಣ, ಇದು ನಿನ್ನದೇ, ಇದನ್ನು ಯಾಕೆ ಬಿಟ್ಟು ಬಂದೆ, ತಗೋ ಅಂತ ಅಂದಿದ್ರು. ಈ ಘಟನೆ ಜಗಜ್ಜಾಹೀರು. ಸಾಧುಗಳ ಬಗ್ಗೆ ವಿಪರೀತ ಗೌರವ ಆ ಕಡೆ ಜನರಲ್ಲಿ. ಅವರಿಂದ ಉಪದೇಶ ಪಡ್ಕೊಳ್ಬೇಕು ಅಂತಲೂ ಅನಿಸ್ಬಿಟ್ಟಿತ್ತು ವಿವೇಕಾನಂದರಿಗೆ. ವಿಶೇಷವಾಗಿ ಹಠಯೋಗದಲ್ಲಿ. ಹಠಯೋಗ ಅಂತಂದ್ರೆ ರಾಜಯೋಗದ ಇನ್ನೊಂದು ರೂಪ. ಹಠಯೋಗದಲ್ಲಿ ನುರಿತನಾಗಿರ್ತಕ್ಕಂಥ ವ್ಯಕ್ತಿ ಶರೀರದ ಮೇಲೆ ಸಂಪೂರ್ಣ ನಿಯಂತ್ರಣ, 100 ವರ್ಷ ಬದುಕುವುದು, ಯಾವ ರೋಗ ರುಜಿನಗಳು, ಹಸಿವೆ ಏನೂ ಇಲ್ಲದೆ ಬದುಕುವಂತಹದ್ದು ಅವನಿಗೆ ಲೀಲಾಜಾಲ. ಆ ಒಂದು ಉಪದೇಶವನ್ನು ಅವರಿಂದ ಪಡ್ಕೊಳ್ಬೇಕು ಅಂತ ವಿವೇಕಾನಂದ ಸುಮಾರು 20-25 ದಿನ ಅವರ ಉಪದೇಶ ಪಡ್ಕೋಬೇಕು ಅಂತ ಕಾದರೂ ಕೊನೆಗೂ ಉಪದೇಶ ಸಿಗಲಿಲ್ಲ. ಅದು ಬೇರೆನೇ ಕಥೆ ಆಯಿತು. ಬಂದ್ಬಿಟ್ರು ಸ್ವಾಮಿ ವಿವೇಕಾನಂದರು. ಇದು ಪವಹಾರಿ ಬಾಬಾರ ಆಶ್ರಮದಲ್ಲಿ ನಡೆದಂತಹ ಕಳ್ಳತನದ ಘಟನೆ. ಇದನ್ನ ಎದುರುಗಡೆ ಕುಳಿತಿರ್ತಕ್ಕಂಥ ಸಾಧುಗಳು ಕೇಳ್ತಾ ಇದ್ದಾರೆ, ಸ್ವಾಮೀಜಿ ಮುಂದೆ ಆ ಕಳ್ಳನಿಗೆ ಏನಾಯ್ತು ಗೊತ್ತಾ ನಿಮಗೆ? ವಿವೇಕಾನಂದರು ಹೇಳ್ತಾರೆ, ಇಲ್ಲ ಗೊತ್ತಿಲ್ಲ ನನಗೆ. ಮುಂದೆ ಆಮೇಲೆ ಈ ಕಳ್ಳ ಯೋಚನೆ ಮಾಡಿದ, ಅರೆ ಎಂತಹ ಧೂರ್ತ ನಾನು, ಇಂತಹ ಮಹಾತ್ಮರ ಆಶ್ರಮಕ್ಕೆ ನುಗ್ಗಿ ಇಲ್ಲಿ ಕಳ್ಳತನ ಮಾಡೋದಕ್ಕೆ ನಾನು ಬಂದಿದ್ದೀನಲ್ಲ, ಎಂಥ ನೀಚ ಮನುಷ್ಯ ನಾನು. ಇನ್ನು ಮೇಲೆ ಈ ಕಳ್ಳತನ ಮಾಡೋದು ಬಿಟ್ಟುಬಿಡಬೇಕು. ಕಳ್ಳತನವೇ ಮಾಡಬೇಕು ಅಂತಿದ್ರೆ, ನಿಜಕ್ಕೂ ನಾನೊಬ್ಬ ಕಳ್ಳನಾಗೆ ಬದುಕಬೇಕು ಅಂತಿದ್ರೆ, ಸುಮ್ಮನೆ ಆ ಕ್ಷುದ್ರ ವಿಚಾರಗಳು, ಕ್ಷುದ್ರ ವಿಷಯಗಳು, ಕ್ಷುದ್ರ ವಸ್ತುಗಳು ಇದನ್ಯಾಕೆ ಕದೀಲಿ ನಾನು? ಕದಿಯೋದಾದರೆ ಆ ಪರಮಾತ್ಮನನ್ನೇ ಕದೀತೀನಿ, ಆ ಭಗವಂತನನ್ನೇ ಕದೀತೀನಿ ಅಂತ ಯೋಚನೆ ಮಾಡಿದ ಸ್ವಾಮೀಜಿ. ಆ ಕಳ್ಳ ಗಂಭೀರವಾಗಿ ತಗೊಂಡ, ಮನಃ ಪರಿವರ್ತನೆಯಾಗಿತ್ತು ಅವನಿಗೆ. ಆಧ್ಯಾತ್ಮಿಕ ಜೀವನವನ್ನು ಆಳವಾಗಿಯೇ ಪ್ರವೇಶ ಮಾಡಿದ. ಕೆಲವು ದಿನಗಳಾದ ಮೇಲೆ ಸನ್ಯಾಸವನ್ನೂ ತಗೊಂಡ. ಧ್ಯಾನದಲ್ಲೂ ಸಾಕಷ್ಟು ಮುಂದುವರೆದ, ಒಂದಷ್ಟು ಅನುಭವಗಳನ್ನು ಕೂಡ ಪಡ್ಕೊಂಡ. ಸ್ವಾಮೀಜಿ, ಆ ಕಳ್ಳ ಯಾರು ಗೊತ್ತಾ? ನಾನೇ. ದಂಗಾದ್ರು ವಿವೇಕಾನಂದರು, ದಂಗಾಗಿ ಬಿಟ್ರು. ಇದರ ಆಧಾರದ ಮೇಲೆ ಜಗತ್ತಿಗೆ ಇನ್ನೊಂದು ಸಂದೇಶ ಕೊಟ್ಟರು. ಹೀಗೆ ಅವರ ಸಂದೇಶಗಳೆಲ್ಲ ಆ ಕಡೆ ಕೋತಿಗಳು, ಬೃಹತ್ ಗಾತ್ರದ ಕೋತಿಗಳು ಅಟ್ಟಿಸ್ಕೊಂಡು ಬಂದಾಗ, ಫೇಸ್ ದಿ ಬ್ರೂಟ್ಸ್, ಜೀವನದಲ್ಲಿ ಬರುವ ಕಷ್ಟ ಸಂಕೋಲೆಗಳನ್ನ ಮೆಟ್ಟಿ ನಿಲ್ಲಿ. ಇನ್ನೂ ಹೇಳ್ತಾರೆ, ಕಾಲಿನ ಕೆಳಗಡೆ ಹಾಕಿಕೊಂಡು ಹೊಸಕೆ ಹಾಕಿ, ನೀವೇನು ಸಾಮಾನ್ಯರೇ, ಹೇಗೆ ಹೊಸಕೆ ಹಾಕೋದು? ನನಗೇನು ಮಾಡೀತು ಈ ಪ್ರಪಂಚ, ಈ ಕ್ಷುಲ್ಲಕ ಪ್ರಪಂಚ, ಕ್ಷುದ್ರ ಪ್ರಪಂಚ ನನಗೇನು ಮಾಡೀತು? ನನ್ನ ಸ್ಥಿರತೆಗೆ ತೊಂದರೆಯಾದೀತೆ, ಅದು ತೊಂದರೆ ಮಾಡೀತೆ, ಅದು ನನ್ನ ಮನೋಸ್ಥಿರತೆ, ನನ್ನ ಧೃತಿಯನ್ನು ಕೆಡಿಸೀತೆ ಇದು ಈ ಪ್ರಪಂಚ. ಯಾವ ದುಃಖ ನನಗೇನು ಮಾಡಿ? ದುಃಖ ಅಂದ್ರೆ ಏನು? ಅದು ಅಜ್ಞಾನಜನ್ಯ. ಯಾವುದೇ ದುಃಖ ಅಜ್ಞಾನಗಳಲ್ಲಿ ಮಾತ್ರವೇ ಜನಿಸುವಂತಹದ್ದು. ನಮ್ಮಲ್ಲಿ ಅಜ್ಞಾನವಿದ್ದಾಗ ಮಾತ್ರವೇ ದುಃಖ ಬರುವಂತಹದ್ದು. ದುಃಖ ನನ್ನನ್ನೇನು ಮಾಡಿತು? ನಾನ್ಯಾಕೆ ಅಜ್ಞಾನಿಯಾಗಲಿ? ಅಜ್ಞಾನಿಯಂತೆ ಆ ದುಃಖಕ್ಕೆ ನಾನ್ಯಾಕೆ ಬಲಿಯಾಗಲಿ? ಹೀಗೆಲ್ಲ ಯೋಚನೆ ಮಾಡಿ ಕಷ್ಟ ಕೋಟಲೆಗಳನ್ನು ಹೊಸಕೆ ಹಾಕು, ನಿನ್ನ ಕಾಲು ಕೆಳಗಡೆ ಹಾಕ್ಕೊಂಡು ಹೊಸಕೆ ಹಾಕು. ಜ್ಞಾನಿ ಎಂದಿಗೂ ಸುಖವನ್ನು ಬಯಸೋದಿಲ್ಲ, ಎಂದಿಗೂ ಕೂಡ ಭೋಗ ದೂರ ಉಳಿಯಿತು, ಸುಖವನ್ನು ಬಯಸುವುದಿಲ್ಲ. ಹಾಗಾದರೆ ಅವನು ಬಯಸುವುದು ಏನು? ಭಕ್ತಿ, ಜ್ಞಾನ, ವೈರಾಗ್ಯ. ಭಕ್ತಿ, ಜ್ಞಾನ, ವೈರಾಗ್ಯ, ಮುಮುಕ್ಷುತ್ವ, ಸಾಧು ಸಂಘ, ಇಂಥ ಸಂಪತ್ತನ್ನೇ ಬಯಸೋದು. ಯಾಕೆ? ಇದು ಭಗವದ್ ಕ್ಷೇತ್ರಕ್ಕೆ, ಭಗವತ್ ಪ್ರಪಂಚಕ್ಕೆ ಏನು ವರ ಬೇಕು ಕೇಳು ಅಂತ ಕೃಷ್ಣ ಕೇಳಿದಾಗ ಹೇಳ್ತಾಳೆ, ಕೃಷ್ಣ ಹೆಜ್ಜೆ ಹೆಜ್ಜೆಗೂ ಕಷ್ಟಗಳನ್ನು ಕೊಡು, ನನಗೆ ಇಂಥದ್ದೊಂದು ವರವನ್ನು ಕೊಡು. ಮಹಾಭಾರತ ಅನ್ನುವಂತಹ ಮಹಾನ್ ಸಾಗರದಲ್ಲಿ ಒಳಗಡೆಗೆ ಅವಿತುಕೊಂಡಿರ್ತಕ್ಕಂಥ ಮಹಾ ಮುತ್ತುಗಳಲ್ಲಿ ಇದು ಒಂದು. ಕೃಷ್ಣ ಹೆಜ್ಜೆ ಹೆಜ್ಜೆಗೂ ಕಷ್ಟಗಳನ್ನು ಕೊಡು ನನಗೆ,
ಜ್ಞಾನಿಯ ಲಕ್ಷಣ ಅದು, ಪಕ್ವಗೊಂಡ ಮನುಷ್ಯನ ಲಕ್ಷಣ. ರಾಜಕುಮಾರನಾಗಿ ಭೋಗಗಳಲ್ಲಿ ಮುಳುಗಿದ್ದ ಸಿದ್ಧಾರ್ಥ ಇದರಿಂದ ತಪ್ಪಿಸ್ಕೊಂಡು ಹೋದರೆ ಸಾಕು ಅಂತ ರಾತ್ರೋರಾತ್ರಿ ಅರಮನೆಯಿಂದ ಓಡಿ ಹೋಗಿ ಅವನು ಇಷ್ಟಪಟ್ಟು ಆರಿಸಿಕೊಂಡ ಜೀವನ ಏನು? ಕೈಯಲ್ಲಿ ಬಟ್ಟಲಿಟ್ಕೊಂಡು ಮನೆ ಮನೆಗೆ ಭಿಕ್ಷೆ ಬೇಡುವ ಭಿಕ್ಷುಕನ ಜೀವನ. ಕುಂತಿಯ ಇನ್ನೊಂದು, ಕುಂತಿ ಕೇಳಲಿಲ್ಲ, ಅದರ ಇನ್ನೊಂದು ರೂಪ ಇದು. ಏನು ಕಡಿಮೆಯಾಗಿತ್ತು ಸಿದ್ಧಾರ್ಥನಿಗೆ, ಆದರೆ ಅವುಗಳಲ್ಲಿ ಆಕರ್ಷಣೆ ಇಲ್ಲ. ಸಿದ್ಧಾರ್ಥವನ್ನು ಆಕರ್ಷಿಸಲಾರದು. ಯಾಕೆ? ಅವುಗಳ ಆಕರ್ಷಣೆಗೆ ಬಲೆಗೆ ಯಾರು ಬೀಳ್ತಾರೋ ಅವರಿಗಿಂತ ಮೇಲೆ ಬೆಳೆದು ಬಿಟ್ಟಿದ್ದಾನೆ. ಬೆಳೆದವರು ಇಂಥದ್ದರ ಆಕರ್ಷಣೆಗೆ ಬೀಳುವುದಿಲ್ಲ. ಬೆಳೆದವರು ಯಾವುದರ ಆಕರ್ಷಣೆಗೆ ಬೀಳ್ತಾರೆ? ಭಿಕ್ಷಾಪಾತ್ರೆಯ ಆಕರ್ಷಣೆ, ಭಿಕ್ಷುಕ ಜೀವನದ ಆಕರ್ಷಣೆಗೆ ಬೀಳ್ತಾರೆ. ಕುಂತಿ ಏನ್ ಕೇಳ್ತಾ ಇದ್ದಾಳೆ? ವಿಪದ ಸಂತನ ಶಶ್ವತ್ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯಸ್ಯಾತ್ ಅಪುನರ್ಭವ ದರ್ಶನಂ. ಇದರ ಅರ್ಥ ಏನು ಗೊತ್ತಾ? ಕೃಷ್ಣ, ಹೆಜ್ಜೆ ಹೆಜ್ಜೆಗೂ ನನಗೆ ವಿಪತ್ತುಗಳನ್ನು ಕೊಡು. ವಿಪದ ಸಂತನ ಶಶ್ವತ್ ತತ್ರ ತತ್ರ ಜಗದ್ಗುರು. ಆದ್ದರಿಂದ ಎದುರಿಸು ಕಷ್ಟಗಳನ್ನ. ಕೆಲವು ದಿನ ಇರುತ್ತವೆ, ಹೋಗುತ್ತವೆ ಅವು. ಇದು ಮೊದಲನೇ ಉಪದೇಶ. ಎರಡನೇದೇನು? ವಿವೇಕಾನಂದರು ಈ ಸನ್ಯಾಸಿಯ ಜೊತೆ ಕಳೆದ ಕ್ಷಣಗಳನ್ನ ಅದರ ಆಧಾರದ ಮೇಲೆ ಜಗತ್ತಿಗೆ ಇನ್ನೊಂದು ಸಂದೇಶ ಕೊಡ್ತಾರೆ. ಬುದ್ಧಿಶಾಲಿಯು ಶಕ್ತಿಶಾಲಿಯು ಆದ ದುಷ್ಟನಿಗೂ ಕೂಡ ಜೀವನದಲ್ಲಿ ಉಜ್ವಲವಾದ ಭವಿಷ್ಯ ಇದೆ. ಆದರೆ ಯಾರಿಗೆ ಬುದ್ಧಿಯೂ ಇಲ್ಲ, ಶಕ್ತಿಯೂ ಇಲ್ಲ, ದುಷ್ಟತನವೂ ಇಲ್ಲ, ಅವನಿಗೆ ಯಾವ ಭವಿಷ್ಯವೂ ಇಲ್ಲ. 99.99 ಭಾರತೀಯರನ್ನು ನಾವು ಒಳ್ಳೆಯವರು ಅಂತ ಕರಿತಿದೀವಲ್ಲ, ಅವರ ಲಕ್ಷಣ ಏನು ಅಂದ್ರೆ ಅವರಿಗೆ ಬುದ್ಧಿಯೂ ಇಲ್ಲ, ಶಕ್ತಿಯೂ ಇಲ್ಲ, ದುಷ್ಟತನವೂ ಇಲ್ಲ. ಅಂಥವ್ರನ್ನೆಲ್ಲ ನಾವು ಸಾತ್ವಿಕರು, ಸಂಭಾವಿತರು, ತಮೋಗುಣದ ಮುದ್ದೆಗಳು ಅವರು. ಬುದ್ಧಿಶಾಲಿ, ಶಕ್ತಿಶಾಲಿ, ಆದರೆ ದುಷ್ಟ, ಉಜ್ವಲವಾದ ಭವಿಷ್ಯ ಇದೆ ಅವನಿಗೆ. ಇದೆಲ್ಲ ಗೊತ್ತಿಲ್ಲದೆ ಇಂಡಿಯಾ ಯಾವುದೋ ಒಂದು ಜುಜುಬಿ ರಾಷ್ಟ್ರ, ಜುಜುಬಿ ಜನರಿಂದ ಕೂಡಿರ್ತಕ್ಕಂಥ ಜುಜುಬಿ ರಾಷ್ಟ್ರ ನಿಮ್ಮನ್ನು ಎಷ್ಟು ಬೇಕಾದರೂ ಹೆದರಿಸಬಲ್ಲದು. ಯಾಕೆ? ನಿಮ್ಮಲ್ಲಿ ಬುದ್ಧಿ ಇಲ್ಲ, ಶಕ್ತಿ ಇಲ್ಲ, ದುಷ್ಟತನವೂ ಇಲ್ಲ. ಅದೇ ನಿಮ್ಮಲ್ಲಿ ಬುದ್ಧಿ ಇದ್ದಿದ್ರೆ, ಶಕ್ತಿ ಇದ್ದಿದ್ರೆ, ದುಷ್ಟತನವೂ ಇದ್ದಿದ್ರೆ ಜೊತೆಗೆ ಬೇಕಾದರೆ ಅವರೆಲ್ಲ ಏನ್ ಮಾಡ್ತಿದ್ರು? ನಿಮಗೆ ಉಪದೇಶಗಳನ್ನು ಕೊಟ್ಟಂತಹ ಉಪದೇಶಕರು ಈ ದೇಶದಲ್ಲಿ ನಪುಂಸಕತ್ವವನ್ನ ಹರಡಿದವರು ಬಹಳ ದೊಡ್ಡ ವ್ಯಕ್ತಿಗಳಾಗ್ಬಿಟ್ರು. ಕೃಷ್ಣ ಇದನ್ನು ಹೇಳಲಿಲ್ವಲ್ಲ, ಯಾರೂ ಇದನ್ನು ಯೋಚನೆ ಮಾಡಲಿಲ್ಲ. ಕೃಷ್ಣನೇ ಕೆಟ್ಟವನ ಕಂಡುಬಿಟ್ಟ. ನಪುಂಸಕನಾಗುವುದಕ್ಕೆ ಹೊರಟಿದ್ದಂತಹ ವ್ಯಕ್ತಿಯಲ್ಲಿ ರೋಷವನ್ನು ಜಾಗೃತಗೊಳಿಸಿ, ಯಾರ ಬಗ್ಗೆನೋ ನಿನಗೆ ದಯೆ, ಅಯೋಗ್ಯರಿಗೆ ದಯೆ ತೋರಿಸಬಾರದು, ಸಿಕ್ಕಿದವರಿಗೆಲ್ಲ ದಯೆ ತೋರಿಸೋದಿರುತ್ತಾ? ಮೊಟ್ಟ ಮೊದಲ ವಾಕ್ಯ ಕೃಷ್ಣ ಹೇಳುವುದು, ಅರ್ಜುನ ಹೇಳುವುದು, ಅಶೋಚ್ಯನನ್ನುವ ಶೋಚಸ್ತ್ವಂ. ಶೋಕಿಸುವುದಕ್ಕೆ ಯಾರ ಬಗ್ಗೆ ಶೋಕಿಸುವುದಕ್ಕೆ ಅವರು ಅರ್ಹರೇ ಅಲ್ಲವೋ, ಯಾರಿಗೆ ದಯೆ ತೋರಿಸುವುದಕ್ಕೆ ಅವರಿಗೆ ಅರ್ಹತೆಯೇ ಇಲ್ಲವೋ ಅವರ ಬಗ್ಗೆ ದಯೆ ತೋರಿಸೋದಕ್ಕೆ ಹೊರಟಿದೆಯಲ್ಲ, ಇದನ್ನು ಭಾರತ ಗಮನಿಸಲೇ ಇಲ್ಲ. ಹೇಳಿದ್ನಲ್ಲ, ಕೇಳಿದ್ರೂ ತಲೆಗೆ ಹೋಗಲ್ಲ, ಕೇಳುವುದಕ್ಕೆ ಎಷ್ಟೋ ಲಭ್ಯವಿಲ್ಲ, ಒಂದು ವೇಳೆ ಕೇಳಿದ್ರೂ ಕೂಡ ತಲೆಗೆ ಹೋಗೋದಿಲ್ಲ. ಉದ್ಧಾರವಾಗಬೇಕು ಅಂತಂದ್ರೆ ಉದ್ಧಾರವಾಗುವ ಮಾರ್ಗವನ್ನು ಹಿಡಿಬೇಕು. ಆ ಮಾರ್ಗ ಯಾವುದು ಅಂತ ತಿಳ್ಕೊಳ್ಬೇಕು. ತಿಳ್ಕೊಳ್ಳೋದಕ್ಕೆ ಕೆಲವು ಚಿಂತನೆಗಳು ಬೇಕು. ಆ ಚಿಂತನೆಗಳ ಬಗ್ಗೆ ಮೊದಲು ಕೇಳಬೇಕು. ಟ್ರೂತ್ ಶುಡ್ ಬಿ ಹರ್ಡ್ ಬಿಫೋರ್ ಇಟ್ ಈಸ್ ಪ್ರಾಕ್ಟಿಸ್ಡ್. ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಮಹಾನ್ ಕ್ರಾಂತಿಯನ್ನು ಮಾಡಿರ್ತಕ್ಕಂಥವರು ಅವರೆಲ್ಲ ಮೊದಲು ದುಷ್ಟರಾಗಿದ್ದವರು. ನಾನು ಆವಾಗಲೇ ಸೈಂಟ್ ಪಾಲ್ ಅಂತ ಅವನ ಬಗ್ಗೆ ಹೇಳಿದೆ. ಪರಮ ದುಷ್ಟನಾಗಿದ್ದವನು. ಜೀಸಸ್ನ, ಕ್ರಿಸ್ತನ ಬಲಗೈ ಬಂಟ, ಪ್ರಧಾನ ಶಿಷ್ಯ, ಮೊದಲು ಬಹಳ ದುಷ್ಟನಾಗಿದ್ದವನು. ಅಷ್ಟೆಲ್ಲ ಯಾಕೆ ಈ ದೇಶದಲ್ಲಿ ಮಹಾನ್ ಉತ್ಕ್ರಾಂತಿಯನ್ನು ಮಾಡಿದ, ಗಾಯತ್ರಿ ಮಂತ್ರವನ್ನು ಜಗತ್ತಿಗೆ ಕೊಟ್ಟ ಮಹರ್ಷಿ ವಿಶ್ವಾಮಿತ್ರ, ಹಿಂದೆ ರಾಜ ಕೌಶಿಕ, ಇವನನ್ನು ಮೀರಿಸಿದ ದುಷ್ಟ ಇವತ್ತಿನವರೆಗೆ ಪ್ರಪಂಚದ ಇತಿಹಾಸದಲ್ಲಿ ಯಾರೂ ಬಂದಿಲ್ಲ. ಇನ್ನು
ಜಗತ್ತಿನಲ್ಲಿ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದು. ಏನು ಸಂಸ್ಕೃತ, ಏನು ಪದಲಾಲಿತ್ಯ, ಏನು ಸಿಹಿಯಾಗಿದೆ ಈ ಭಾಷೆ. ಜಗತ್ತಿನಲ್ಲಿ ಬೆಟ್ಟ ಗುಡ್ಡಗಳು ಇರುವವರೆಗೂ ಈ ಕಾವ್ಯ ಇರುತ್ತದೆ, ಇವನು ಬರೆದಿರೋ ಪುಸ್ತಕ ಇರುತ್ತದೆ. ಯಾವತ್ ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ಬೆಟ್ಟ ಗುಡ್ಡಗಳು ಎಲ್ಲಿವರೆಗೂ ಇರುತ್ತವೋ ಪ್ರಪಂಚದಲ್ಲಿ, ನದಿ ನದಿಗಳು ಎಲ್ಲಿವರೆಗೂ ಇರುತ್ತವೆ ಪ್ರಪಂಚದಲ್ಲಿ, ಅಲ್ಲಿವರೆಗೆ ಈ ರಾಮಾಯಣದ ಕಥೆ ಅದು ಪ್ರಚುರದಲ್ಲಿರುತ್ತದೆ. ಅದನ್ನು ಬರೆದಂತಹ ವಾಲ್ಮೀಕಿ ಮೊದಲು ಪರಮ ನೀಚ, ಪರಮ ದುಷ್ಟ. ಗಾಯತ್ರಿ ಮಂತ್ರವನ್ನು ಕೊಟ್ಟ ಕೌಶಿಕ, ವಾಲ್ಮೀಕಿ ರಾಮಾಯಣವನ್ನು ಬರೆದಂತಹ ಮಹರ್ಷಿ ವಾಲ್ಮೀಕಿ, ಸೈಂಟ್ ಪಾಲ್, ಇವರೆಲ್ಲರೂ ಪರಮ ದುಷ್ಟರು. ಅವರು ದುಷ್ಟರು ಆಗಿದ್ದುದಕ್ಕೆ ಬುದ್ಧಿಶಾಲಿಗಳು, ಶಕ್ತಿಶಾಲಿಗಳು, ದುಷ್ಟರು ಆಗಿದ್ರು. ಮುಂದೆ ವಿವೇಕಾನಂದರನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಅವನು ಬುದ್ಧಿಶಾಲಿ, ಶಕ್ತಿಶಾಲಿ, ಅವನಲ್ಲಿ ಸಾಕಷ್ಟು ಶಕ್ತಿ ಇದೆ, ಸಾಕಷ್ಟು ಬುದ್ಧಿಯೂ ಇದೆ. ದುಷ್ಟ ಯಾಕಾದ? ಆ ಬುದ್ಧಿ ಮತ್ತು ಶಕ್ತಿ ಯಾವ ದಿಕ್ಕಿನಲ್ಲಿ ಹೋಗಬೇಕಾಗಿತ್ತು ಆ ದಿಕ್ಕು ಬಿಟ್ಟು ಬೇರೆ ದಿಕ್ಕಿನಲ್ಲಿ ಹೋಗಿದೆ. ಈಗ ಮಾಡಬೇಕಾದ ದಿಕ್ಕನ್ನು ಬದಲಾಯಿಸುವ ಕೆಲಸ ಮಾತ್ರ. ಅದೇನು ಬಹಳ ಕಷ್ಟ ಇಲ್ಲ. ದಿಕ್ಕನ್ನು ಬದಲಾಯಿಸುವ ಕೆಲಸ ಬಹಳ ದೊಡ್ಡದಲ್ಲ. ಬುದ್ಧಿಯೇ ಇಲ್ಲ ಅಂದ್ರೆ, ಶಕ್ತಿಯೇ ಇಲ್ಲ ಅಂದ್ರೆ ಯಾವ ದಿಕ್ಕಾದ್ರೆ ಏನು? ಬುದ್ಧಿನೂ ಇಲ್ಲ, ಶಕ್ತಿನೂ ಇಲ್ಲ, ದಿಕ್ಕು ತಗೊಂಡೇನು ಮಾಡ್ತೀರಿ? ದಿಕ್ಕು, ಡೈರೆಕ್ಷನ್ ಈಸ್ ಇರಿಲೆವೆಂಟ್. ಐನ್ಸ್ಟೈನ್ ಪ್ರಾರಂಭದಲ್ಲಿ ಬಹಳ ಮಹಾ ದಡ್ಡ ಹುಡುಗ. ಆಲ್ಬರ್ಟನ್ಗೆ ಆಲ್ಜಿಬ್ರಾನೇ ತಲೆಗೆ ಹೋಗ್ತಾ ಇಲ್ಲ ಅಂತ ಅವನ ತಾಯಿಗೆ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಅವ್ರ ಚಿಕ್ಕಪ್ಪ ಸಾಹಸ ಮಾಡಿ ಸ್ವಲ್ಪ ಆಲ್ಜಿಬ್ರಾ ಕಲಿಸಿದ್ದ. SLC ಪಾಸ್ ಆಗ್ತಾನೆ ಆಲ್ಬರ್ಟ್ ಐನ್ಸ್ಟೈನ್. ಅವರಪ್ಪ ಬಂದು ಹೈಸ್ಕೂಲ್ ಹೆಡ್ ಮಾಸ್ಟರ್ ಕೇಳ್ತಾನೆ, ನನ್ನ ಮಗಂದು SLC ಆಯಿತು, ಯಾವ ಕೋರ್ಸ್ಗೆ ಹಾಕಲಿ, ಯಾವ ಕಾಲೇಜಿಗೆ ಹಾಕಲಿ ಒಂದು ಸ್ವಲ್ಪ ಹೇಳಿ. ಆವಾಗ ಆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಹೇಳ್ತಾರೆ ಅವನಿಗೆ, ನಿನ್ನ ಮಗನ್ನ ಯಾವ ಕೋರ್ಸಿಗೆ ಬೇಕಾದರೂ ಹಾಕು, ಯಾವ ಕಾಲೇಜಿಗೆ ಬೇಕಾದರೂ ಹಾಕು, ಯಾಕೆಂದ್ರೆ ಯಾವ ಕಾಲೇಜ್ಗೆ ಹೋಗ್ಲಿ, ಯಾವ ಕೋರ್ಸ್ನ ತಗೊಳ್ಳಿ, ನಿನ್ನ ಮಗ ಉದ್ಧಾರ ಆಗಲ್ಲ. ಇದು ಪ್ರಶ್ನೆ ಏನ್ ಬರುತ್ತೆ? ಇಲ್ಲಿ ಬುದ್ಧಿಯೂ ಇಲ್ಲ, ಶಕ್ತಿಯೂ ಇಲ್ಲ, ಯಾವ ದಿಕ್ಕಾದ್ರೆ ಏನು? ಅವನ ದಿಕ್ಕೇ ಬೇಕಾಗಿಲ್ಲ. ಏನ್ ಹರಿಬೇಕು? ಯಾವ ದಿಕ್ಕು ತೋರಿಸಿದ್ರೆ ತಾನೇ ಏನು? ಅಲ್ಲಿ ಏನ್ ಹರಿಬೇಕು? ಹರಿಯೋದಕ್ಕೇನಿದೆ? ಯೋಚನೆ ಮಾಡಿ. ಬುದ್ಧಿಶಾಲಿಯೂ ಶಕ್ತಿಶಾಲಿಯೂ ಆದ ವ್ಯಕ್ತಿ ಪ್ರತಿ ವರ್ಷ ಪ್ರವಾಹದಿಂದ ಉಬ್ಬಿ ನೂರಾರು ಗ್ರಾಮಗಳನ್ನ, ನೂರಾರು ಊರುಗಳನ್ನ ಕೊಚ್ಚಿಕೊಂಡು ಹೋಗುವಂತಹ ನದಿ ಇದ್ದ ಹಾಗೆ. ಬುದ್ಧಿಯೂ ಇಲ್ಲ, ಶಕ್ತಿಯೂ ಇಲ್ಲ, ದುಷ್ಟತನವೂ ಇಲ್ಲ, ಅವನು ಒಣಗಿ ಹೋಗಿರೋ ನದಿ ಇದ್ದ ಹಾಗೆ. ಪ್ರಯೋಜನವೂ ಇಲ್ಲ, ಅನಾಹುತವೂ ಇಲ್ಲ, ನಷ್ಟವೂ ಇಲ್ಲ, ವಿಧ್ವಂಸಕಾರಿ ಪರಿಣಾಮಗಳೂ ಇಲ್ಲ. ನದಿ ಒಣಗಿ ಹೋಗಿದೆ, ಏನ್ ಪ್ರಯೋಜನ ಒಣಗಿರೋ ನದಿಯಿಂದ? ಆದರೆ ಈ ನದಿ, ಯಾವ ನದಿಯಲ್ಲಿ ನೀರು ಬಂದು ಪ್ರತಿ ವರ್ಷ ನೂರಾರು ಗ್ರಾಮಗಳನ್ನು ಕೊಚ್ಚಿಕೊಂಡು ಹೋಗುತ್ತೋ, ಪರಮಾತ್ಮ ನಿಮಗೆ ಮಾಡಿರುವ ಕೃಪೆ ಅದು, ಅವನು ಕೊಟ್ಟಿರುವ ಸೌಭಾಗ್ಯ. ಯಾಕೆ? ಅದಕ್ಕೆ ಅಣೆಕಟ್ಟನ್ನು ಕಟ್ಟಿ ಬೆಂಗಾಡು, ಮರಳುಗಾಡು ಇದೆಯಲ್ಲ, ಆ ಕಡೆಗೆ ನಾಲಾ ತೋಡಿ ಆ ಕಡೆಗೆ ಹರಿಸಿ, ಮರಳುಗಾಡು ಬೆಂಗಾಡುಗಳು ನಂದನವನಗಳಾಗುತ್ತವೆ. ಒಣಗಿರೋ ನದಿಗೆ ಏನು ಅಣೆಕಟ್ಟು ಕಟ್ತೀರಿ? ಏನ್ ಪ್ರಯೋಜನ ಅದರಿಂದ? ಈ ಚಿಂತನೆಯೇ ಭಾರತದ ಮೆದುಳನ್ನು ಪ್ರವೇಶ ಮಾಡಲಿಲ್ಲ. ಚಾಣಕ್ಯನ ನಂತರ ಗುಪ್ತರ ಕಾಲದವರೆಗೆ ಈ ಚಿಂತನೆ ಇತ್ತು, ಪುಲಕೇಶಿಯ ಕಾಲ, ಗುಪ್ತರ ಕಾಲದವರೆಗೆ ಈ ಚಿಂತನೆ ಇತ್ತು. ಆಮೇಲಿನ ಭಾರತದಲ್ಲಿ ಈ ಚಿಂತನೆ ಬರಲೇ ಇಲ್ಲ. ಆದ್ದರಿಂದ ಏನಾಯ್ತು ಗೊತ್ತೇನು? ನಿಷ್ಪ್ರಯೋಜಕವಾದ ಚಿಂತನೆಗಳು ಭಾರತವನ್ನು ಪ್ರವೇಶ ಮಾಡಿ ಕೆಲವು ಕುದುರೆ ಸವಾರರು 1000 ವರ್ಷಗಳ ಕಾಲ ಇಷ್ಟು ಬೃಹತ್ತಾದ ದೇಶವನ್ನ ಗುಲಾಮರನ್ನಾಗಿ ಮಾಡಿಕೊಂಡ್ರು. ನಿಷ್ಪ್ರಯೋಜಕರ ಮಾತುಗಳನ್ನು ಕೇಳಿ, ಹೇಡಿತನದ ಮಾತುಗಳನ್ನು ಕೇಳಿ, ಸನ್ಯಾಸಿಗಳಿಗೆ ಅನ್ವಯಿಸುವಂತಹ ವ್ರತಗಳನ್ನು ಗೃಹಸ್ಥರಿಗೂ ಬೋಧಿಸಿ, ಈ ವಿಷಯದಲ್ಲಿ ಬುದ್ಧನ ಅನುಯಾಯಿಗಳನ್ನು ಎಂದಿಗೂ ಕ್ಷಮಿಸುವುದಕ್ಕೆ ಸಾಧ್ಯವಿಲ್ಲ. ಯಾರೋ ಒಬ್ಬರು, ಬುದ್ಧನ ವ್ಯಕ್ತಿತ್ವ ಅದು ಅದ್ಭುತ ವ್ಯಕ್ತಿತ್ವ, ಆದರೆ ಚಿಂತನೆಗಳನ್ನು ಹೇಳಬೇಡಿ, ಉಪದೇಶಗಳನ್ನು ಹೇಳಬೇಡಿ. ವಿವೇಕಾನಂದರು ಸ್ಪಷ್ಟವಾಗಿ ಇವೆರಡು ನಡುವೆ ವ್ಯತ್ಯಾಸ ಹೇಳ್ತಾರೆ. ತನ್ನ ಒಂದು ಉಸಿರನ್ನು ತನ್ನ ಸ್ವಂತಕ್ಕಾಗಿ ಉಸಿರಾಡಿದವನಲ್ಲ ಅವನು, ಅಂಥ ತ್ಯಾಗಿ.
ಆದರೆ ಆ ಚಿಂತನೆಗಳೇನಾಯಿತು? ಒಬ್ಬ ಮಹಾನ್ ಸಾಧುವನ್ನು ನಿರ್ಮಾಣ ಮಾಡುವುದಕ್ಕೆ, ಒಬ್ಬ ತ್ಯಾಗಿಯನ್ನು ನಿರ್ಮಾಣ ಮಾಡುವುದಕ್ಕೆ ಲಕ್ಷ ಜನ ನಪುಂಸಕರು ಹುಟ್ಟುಕೊಂಡ್ರು. ಸಮಾಜ ಸತ್ತು ಹೋಯಿತು, ಆಧ್ಯಾತ್ಮಿಕತೆ ಬೆಳೆಯಿತು, ಸನ್ಯಾಸ ಕ್ಷೇತ್ರ ಅನ್ನುವಂಥದ್ದು ಬೆಳೆಯಿತು, ಸಮಾಜ ಸತ್ತು ಹೋಯಿತು. ವಿವೇಕಾನಂದರ ಕಾಲದಲ್ಲೂ ವಿವೇಕಾನಂದರು ಓಡಾಡುವಾಗ 7 ವರ್ಷ ಲೋಕ ರೂಢಿ ಹೇಗಿದೆ ಅಂತ ಯೋಚನೆ ಮಾಡುವುದಕ್ಕೆ ಓಡಾಡಿದ್ರಲ್ಲ, ತಿಳ್ಕೊಳ್ಳೋಕ್ಕೆ. ಆವಾಗ ಅವರು ನೋಡಿದ ಅಬ್ಸರ್ವ್ ಮಾಡಿದ್ದೇನು, ಗಮನಿಸಿದ್ದೇನು ಅಂದರೆ, ಇಡೀ ಭಾರತ ಸುತ್ತಾಡಿದೆ, ಕೇವಲ ಸನ್ಯಾಸಿಗಳಲ್ಲಿ ಮಾತ್ರವೇ ಒಂದು ಸ್ವಲ್ಪ ವೀರ್ಯವಾನ್ ವ್ಯಕ್ತಿತ್ವ ಇದೆ, ಬೇರೆಯವರೆಲ್ಲ ನಿರ್ವೀರ್ಯರಾಗಿ ಹೋಗ್ಬಿಟ್ಟಿದ್ದಾರೆ. ಸನ್ಯಾಸಿಗಳಲ್ಲಿ ಮಾತ್ರವೇ ಸ್ವಲ್ಪ ವೀರ್ಯವಾನ್ ವ್ಯಕ್ತಿತ್ವ ಇದೆ. ಇದು ಆ ಬುದ್ಧನ ಅನುಯಾಯಿಗಳು ಇಂಡಿಸ್ಕ್ರಿಮಿನೇಟ್ಲಿ ದೇ ಸ್ಪ್ರೆಡ್ ದಿ ಮೆಸೇಜ್ ಆಫ್ ನಾನ್ ವೈಲೆನ್ಸ್. ಆಸೆಗಳನ್ನು ಬಿಡು, ಅಹಿಂಸೆ ಅಹಿಂಸೆ ಅಹಿಂಸೆ. ಆಯುರ್ವೇದ ಸತ್ತು ಸುಣ್ಣ ಆಯಿತು. ಯಾವ ಪ್ರಾಣಿಯ ಮೇಲೂ ಯಾವ ಔಷಧಿಯನ್ನು ಉಪಯೋಗ ಮಾಡುವ ಹಾಗಿಲ್ಲ, ಸಾಯಿಸುವ ಹಾಗಿಲ್ಲ ಪ್ರಾಣಿಯನ್ನು. ಪ್ರಾಣಿ ಸಾಯುತ್ತೆ. ಅರೆ, ನೀವೊಂದು ಪ್ರಾಣಿಯನ್ನು ಉಳಿಸಿದರೆ ಪ್ಲೇಗ್ ರೋಗ ಬಂದು ಲಕ್ಷಾಂತರ ಮನುಷ್ಯರು ಸಾಯ್ತಾರಲ್ಲ, ಉತ್ತರ ಇಲ್ಲ. ಒಂದು ಇಲಿಯನ್ನು ಉಳಿಸಿದ್ರಿ, ಲಕ್ಷಾಂತರ ಮನುಷ್ಯರು ಸತ್ತರು. ದೇಶದ ಗಡಿಯಲ್ಲಿ ಒಬ್ಬ ಸೈನ್ಯ ಸಾಯಲಿಲ್ಲ ಅಂದ್ರೆ, ಒಬ್ಬ ಸೈನಿಕ ದೇಶದ ಗಡಿಯಲ್ಲಿ ಒಬ್ಬ ಸೈನಿಕ ಸಾಯಲಿಲ್ಲ ಅಂದ್ರೆ ದೇಶದ ಒಳಗಡೆ ಲಕ್ಷ ಜನ ಸಾಯ್ತಾರೆ. ಬುದ್ಧಿವಂತಿಕೆ ಇರೋದು ಎಲ್ಲಿ? ಇದನ್ನೇ ಕೃಷ್ಣ ಹೇಳಿದ್ದ, ಅದು ನಮ್ಮ ತಲೆಗೆ ಹೋಗಿರ್ಲಿಲ್ಲ. ಮತ್ತೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಬುದ್ಧಿಶಾಲಿಯೋ ಶಕ್ತಿಶಾಲಿಯಾದ ದುಷ್ಟನಿಗಾದರೂ ಒಂದು ಭವಿಷ್ಯವಿದೆ, ಬುದ್ಧಿಯೂ ಇಲ್ಲ ಶಕ್ತಿಯೂ ಇಲ್ಲದ ಗುಡಿಗುಡಿ ಮನುಷ್ಯನಿಗೆ ಯಾವ ಭವಿಷ್ಯವೂ ಇಲ್ಲ. ಆದ್ದರಿಂದ ಇಂದು ನಮಗೆ ಬೇಕಾಗಿರೋದು ಶಕ್ತಿ. ಯಾಕೆ? ಈ ಬುದ್ಧಿವಂತ ಇದಾನಲ್ಲ, ಬುದ್ಧಿವಂತ ಶಕ್ತಿವಂತ ಆದರೆ ದುಷ್ಟ, ಇವನ ಬುದ್ಧಿಯೇ ಒಂದು ದಿನ ಅವನ ದುಷ್ಟತನವನ್ನು ಬಿಡುವಂತೆ ಮಾಡುತ್ತದೆ. ಅವನ ಬುದ್ಧಿಯೇ ಒಂದು ದಿನ ಅವನ ದುಷ್ಟತನವನ್ನು ಬಿಡುವಂತೆ ಮಾಡುತ್ತದೆ. ದುಷ್ಟತನ ಹೋಗುತ್ತೆ, ಬುದ್ಧಿ ಮತ್ತು ಶಕ್ತಿಗಳು ಮಾತ್ರ ಉಳಿಯುತ್ತವೆ. ಸಮಾಜಕ್ಕೆ ಒಂದು ರತ್ನಪ್ರಾಯನಾದ ಮನುಷ್ಯನಾಗ್ತಾನೆ. ಈ ಕಳ್ಳನಲ್ಲಾಗಲಿಲ್ಲ ಅದು. ಎಲ್ಲಿದೆ ಉದಾಹರಣೆ? ನಮ್ಮ ಎದುರುಗಡೆನೇ ಇದೆ ಕಳ್ಳ. ನಮ್ಮ ಎದುರುಗಡೆನೇ ಇದ್ದಾನೆ ವಿಶ್ವಾಮಿತ್ರ, ನಮ್ಮ ಎದುರುಗಡೆನೇ ಇದ್ದಾನೆ ವಾಲ್ಮೀಕಿ, ನಮ್ಮ ಎದುರುಗಡೆನೇ ಇದ್ದಾನೆ ಸೆಂಟ್ ಪಾಲ್. ಆದ್ದರಿಂದ ಸಮಾಜಕ್ಕೆ ನಾವು ಎಂದಿಗೂ ಕೂಡ ಪ್ರೋತ್ಸಾಹಿಸಬೇಕಾಗಿರೋದು ಶಕ್ತಿ. ಮೊದಲು ಶಕ್ತಿವಂತನಾಗು, ಅದು ಯಾವ ದಿಕ್ಕಿನಲ್ಲಾದರೂ ಹೋಗಲಿ. ಯಾವ ಕಾಲಕ್ಕೂ ಅಸಹಾಯಕನಾಗಬೇಡ. ಗೃಹಸ್ಥ ಅಸಹಾಯಕನಾಗುವುದು ಒಂದೇ, ಆತ್ಮಹತ್ಯೆ ಮಾಡಿಕೊಳ್ಳುವುದು ಒಂದೇ. ಮತ್ತು ಅನ್ಯಾಯವನ್ನು ಸಹಿಸುವುದು ಒಂದೇ, ಸ್ವಯಂ ತಾವೇ ಅನ್ಯಾಯ ಮಾಡುವುದು ಒಂದೇ. ಅನ್ಯಾಯವನ್ನು ಸಹಿಸಿಕೊಳ್ಳುವುದು, ಅನ್ಯಾಯವನ್ನು ಮಾಡುವುದು ಎರಡೂ ಒಂದೇ. ಮುಂದೆ ಒಂದು ಸಲ ಕ್ರಿಶ್ಚಿಯನ್ ಪಾದ್ರಿಯೊಬ್ಬ ಸ್ವಾಮಿ ವಿವೇಕಾನಂದರ ಜೊತೆಯಲ್ಲಿ ಹಡಗಿನಲ್ಲಿ ಪ್ರಯಾಣ ಮಾಡುವಾಗ, ನಿಮ್ಮ ಧರ್ಮದ ಬಗ್ಗೆ ನನಗೆ ಕೆಲವು ಸಂದೇಹಗಳಿದೆ ಅಂತ ಹೇಳ್ತಾನೆ. ಏನು ಸಂದೇಹಗಳು ಕೇಳಿ ಬರ್ತಾನೆ. ಅವನ ಸಂದೇಹಗಳು ಇರಲಿಲ್ಲ, ಸುಮ್ಮನೆ ನಾಟಕ ಮಾಡ್ಕೊಂಡು ಬಂದಿದ್ದ. ಏನವನು ಪ್ರಶ್ನೆ ಕೊಟ್ಟರು ಅದಕ್ಕೆ ಸಮರ್ಪಕವಾದ ಉತ್ತರ ವಿವೇಕಾನಂದರು ಕೊಡ್ತಾ ಇದ್ರು, ಒಪ್ಕೊಳ್ಳಲ್ಲ ಅವನು. ಒಂದು ರೀತಿ ಅವಿಧೇಯತೆಯಿಂದ, ಸಂಸ್ಕೃತಿ ಹೀನತೆಯಿಂದ ಸ್ವಾಮೀಜಿಯ ಜೊತೆ ವರ್ತನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅದು ನಡೆಯುತ್ತೆ. ಜೊತೆಗೇನೆ ನಮ್ಮ ಚಿಂತನೆಗಳು, ನಮ್ಮ ಧರ್ಮವನ್ನು ಜೋರಾಗಿ ಹೀಯಾಳಿಸುವುದಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡುವಷ್ಟು ನೋಡ್ತಾರೆ ವಿವೇಕಾನಂದರು. ಆಮೇಲೆ ಹೇಳ್ತಾರೆ, ಕೊರಳು ಪಟ್ಟಿ ಹಿಡ್ಕೊಳ್ತಾರೆ ಅವಂತ. ಸಮುದ್ರದ ಮೇಲೆ ಹೋಗ್ತಾ ಇದೆ ಹಡಗು, ಕೊರಳು ಪಟ್ಟಿ ಹಿಡ್ಕೊಳ್ತಾರೆ. ಅವ್ರದೇ ಭಾಷೆಯಲ್ಲಿ ಹೇಳ್ತೀನಿ, ಎ ವರ್ಡ್ ಆಫ್ ಕಂಡೆಮೇಷನ್ ಮೋರ್ ಅಬೌಟ್ ಮೈ ರಿಲಿಜನ್, ಎ ವರ್ಡ್ ಮೋರ್ ಆಫ್ ಕಂಡೆಮೇಷನ್ ಅಬೌಟ್ ಮೈ ರಿಲಿಜನ್, ಯು ಆರ್ ಥ್ರೋನ್ ಇನ್ ಟು ದಿ ವಾಟರ್ಸ್. ಇನ್ನೊಂದು ಪದ, ಇನ್ನೊಂದು ವಾಕ್ಯ, ಇನ್ನೊಂದು ನುಡಿ ನನ್ನ ಧರ್ಮದ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ನೀನು ಮಾತನಾಡಿದ್ರೆ ನಿನ್ನನ್ನು ಎತ್ತಿ ಸಮುದ್ರಕ್ಕೆ ಬಿಸಾಕ್ತೇನೆ. ಇದು ಗೃಹಸ್ಥರಿಗೆ ಪಾಠ. ಸನ್ಯಾಸಿ ಹೀಗಿರಬೇಕು. ಸ್ವಾಮೀಜಿನೇ ನಮಗೆಲ್ಲ ಆದರ್ಶ. ಸನ್ಯಾಸ ಕ್ಷೇತ್ರದಲ್ಲಿ ಈ ಕಾಲಕ್ಕೆ, ಈ ಯುಗಕ್ಕೆ ವಿವೇಕಾನಂದರೇ ಮಹಾನ್ ಆದರ್ಶ. ಸನ್ಯಾಸಿ ಸತ್ಯಕ್ಕೆ ಅಪಚಾರವಾದಾಗ ಸುಮ್ಮನೆ ಕುಳಿತುಕೊಳ್ಬೇಡ. ಧರ್ಮಗ್ಲಾನಿ ಅಂದ್ರೆ ಏನು? ಸತ್ಯಕ್ಕೆ ಅಪಚಾರವಾಗುವುದೇ. ಸತ್ಯಕ್ಕೆ ಅಪಚಾರಗಳಾದಾಗ ಸುಮ್ಮನೆ ಕೂತ್ಕೋಬೇಡ.
ನೀನು ಕೂಡ ಈ ಮಟ್ಟಕ್ಕೆ ಹೋಗಬೇಕಾಗುತ್ತೆ. ಇನ್ನು ಗೃಹಸ್ಥ ಯಾವ ಮಟ್ಟಕ್ಕೆ ಹೋಗಬೇಕಾಗುತ್ತೆ? ಇದನ್ನೇ ನರೇಂದ್ರ ಜಗತ್ತಿಗೆ ಬೋಧಿಸಬೇಕಿದೆ. ಜಗತ್ತಿಗೆ ಬೋಧಿಸಬೇಕಾಗಿದೆ ನರೇಂದ್ರ ಬೋಧಿಸಿದ. ಆದರೆ ಜಗತ್ತು ಇನ್ನೂ ಕುಂಭಕರ್ಣಾವಸ್ಥೆಯಲ್ಲಿ, ಜಗತ್ತು ಹೇಗಾದರೂ ಇರಲಿ, ಭಾರತ ಮಾತ್ರ ಇನ್ನೂ ಕುಂಭಕರ್ಣಾವಸ್ಥೆಯಲ್ಲೇ ಇದೆ. ಇದನ್ನು ಭಾರತ ದೇಶವನ್ನು ಎಬ್ಬಿಸುವುದು ಅಷ್ಟು ಸುಲಭದ ಕೆಲಸ ಏನಲ್ಲ. ಆದರೂ ಅಲ್ಲಲ್ಲಿ ಕೆಲವರು ಎದ್ದಿರೋದ್ರಿಂದ ಒಂದಷ್ಟು ಸುಧಾರಣಾ ಕಾರ್ಯಗಳು, ಒಂದಷ್ಟು ಸದ್ವಿಚಾರಗಳು, ಸದಾಚಾರಗಳು ಮತ್ತು ಉನ್ನತ ಮಟ್ಟದ ಪರಿವರ್ತನೆಗಳು ಎಲ್ಲ ಕೂಡ ಆಗ್ತಾ ಇದೆ. ಮುಂದೆ ಹೇಳ್ತಾರೆ, ಸ್ಟ್ರೆಂಗ್ತ್ ಸ್ಟ್ರೆಂಗ್ತ್ ಸ್ಟ್ರೆಂಗ್ತ್, ಎವ್ರಿ ಟೈಮ್ ಸ್ಟ್ರೆಂಗ್ತ್. ಶಕ್ತಿ ಶಕ್ತಿ ಶಕ್ತಿ, ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಇಷ್ಟು ಹೇಳಿ ಇವತ್ತಿನ ಉಪನ್ಯಾಸವನ್ನು ಭಗವಾನ್ ಶ್ರೀರಾಮಕೃಷ್ಣರ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ನಾಳೆ ಉಪನ್ಯಾಸವನ್ನು ಅವರ ಕೃಪೆಯಿಂದಲೇ ನಾಳೆ ಪ್ರಾರಂಭ ಮಾಡ್ತೇನೆ. ಇದೇ ಜಾಗದಲ್ಲಿ ಪ್ರಶ್ನೆಗಳು ಬಂದಿವೆ, ಸಮಯವಾಗಿಬಿಟ್ಟಿದೆ. ಈ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ. ಶ್ರೀ ಶಾರದಾದೇವಿ ಜೀವನ ಗಂಗಾ, ಶ್ರೀ ಶಾರದಾದೇವಿ ವಚನವೇದ, शारदा माता की जय, श्री स्वामी विवेकानंद जी की जय, श्री दुर्गा माता की जय, श्री सकल साधु संत जनों की
ಮಾಡಿದೆ ಇಚ್ಛಾನ ಶಕ್ತಿ ಹುದ್ದೆಯಲ್ಲಿ ದೇಣಿಗೆ ನೀಡಬಹುದು. ಹಾಗೆ ಹೊರಗಡೆ ಬಿಳಿ ಹಾಳೆ ವ್ಯವಸ್ಥೆ ಮಾಡಿದೆ. ಪ್ರಶ್ನೆ ಕೇಳೋ ಹುದ್ದೆಯಲ್ಲಿ ಸ್ವಾಮೀಜಿಯಲ್ಲಿ ಅದರಲ್ಲಿ ಬರೆದು ಆ ಹುಂಡಿಯ ಪಕ್ಕಕ್ಕೆ ಒಂದು ಕಾಟನ್ ಬಾಕ್ಸ್ ವ್ಯವಸ್ಥೆ ಮಾಡಿದೆ, ಅದರಲ್ಲಿ ಹಾಕ್ಬೋದು. ದಯಮಾಡಿ ನಿಮ್ಮ ಪ್ರಶ್ನೆ ಕೇಳೋರು ಅದರಲ್ಲಿ ತಮ್ಮ ಹೆಸರು ಮತ್ತು ಮೊಬೈಲ್ ನಂಬರನ್ನು ಬರೆಯೋದು ಮರಿಬೇಡಿ.